ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಗಾಂಧಾರಿ ದುರ್ಯೋಧನನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾಳೆ. ಇವಳು ಮಾತಾದರೂ ಕೇಳ್ತಾನ ಅಂತ ಅವರಿಗೆ ಒಂದು ಲಾಸ್ಟ್ ಹೋಪ್. ಅವಳು ಹೇಳ್ತಾಳೆ, ನಹಿ ರಾಜ್ಯಂ ಮಹಾಪ್ರಾಜ್ಞ ಸ್ವೇನ ಕಾಮೇನ ಶಕ್ಯತೆ ಅವಾಪ್ತುಂ ರಕ್ಷಿತುಂ ವಾಪಿ ಭೋಕ್ತುಂ ಭರತ ಸತ್ತಮ. ಒಂದು ರಾಜ್ಯವನ್ನು ಪಡೆದುಕೊಂಡ ಮೇಲೆ ತನಗೆ ಖುಷಿ ಬಂದಾಗ ಇರ್ಲಿಕ್ಕೆ ಬರೋದೇ ಇಲ್ಲ. ರಕ್ಷಣೆ ಮಾಡಲಿಕ್ಕಾಗಲಿ, ಅದನ್ನು ಅನುಭವಿಸ್ಲಿಕ್ಕಾಗಲಿ, ಹೊಂದಲಿಕ್ಕಾಗಲಿ ಎಫರ್ಟ್ ಇಲ್ಲದೆ ಸಾಧ್ಯ ಇಲ್ಲ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನಿಗೃಹೀತೇಂದ್ರಿಯನಾಗದವ ರಾಜ ಆಗಬಾರದು. ಚಾಣಕ್ಯ ಅದನ್ನಲ್ವಾ ಹೇಳೋದು, ಕೃತ್ಸ್ನಮಿದಂ ಹಿ ಶಾಸ್ತ್ರಂ ಇಂದ್ರಿಯ ಜಯ ಅಂತ. ಅರ್ಥಶಾಸ್ತ್ರ ಇಂದ್ರಿಯ ಜಯಕ್ಕೇನೆ ಸೀಮಿತವ, ಇಂದ್ರಿಯ ಜಯದಿಂದಲೇ ಆಗುವಂಥದ್ದು. ಇಡೀ ಶಾಸ್ತ್ರ ಇಂದ್ರಿಯ ಜಯವನ್ನೇ ಹೇಳೋದು ಅಂತ. ಒಬ್ಬ ರಾಜನಾದವನು ಹೀಗಿರಬೇಕು, ಹಾಗಿರಬೇಕು, ಒಳ್ಳೆ ಗಡಿಯಾರದ ಗಂಟೆ ಥರ ನಡ್ಕೊಂಡು ಹೋಗ್ತಾ ಇರಬೇಕು. ಬೆಳಗ್ಗೆ ಇದು ಮಾಡಬೇಕು, ಅದು ಮಾಡಬೇಕು, ಆಮೇಲೆ ಗೂಢಚಾರರನ್ನು ಯಾವಾಗ ಮೀಟ್ ಮಾಡಬೇಕು, ಯಾವಾಗ ಅಡಿಗೆ ತಯಾರಾಗಬೇಕು, ಅಡಿಗೆ ತಯಾರಾಗಿ ಯಾವಾಗ ಅದನ್ನು ಊಟ ಮಾಡಬೇಕು, ಕನಿಷ್ಠ ಪಕ್ಷ ಅರ್ಧ ಗಂಟೆ ಆದರೂ ಇರಬೇಕು. ಯಾಕೆಂದರೆ ಅವನು ಪ್ರಾಣಿ ಪಕ್ಷಿಗಳಿಗೆ ಹಾಕಬೇಕು. ಅವುಗಳು ತಿಂದು ಅರ್ಧ ಗಂಟೆ ಆದಮೇಲೂ ಸುಖವಾಗಿರ್ತವೆ ಅಂದರೆ ಇವನು ತಿನ್ನಬೇಕು. ಹೀಗೆಲ್ಲ ಇರುತ್ತೆ. ಅದರಿಂದ ಸುಲಭ ಅಲ್ಲ, ಇಂದ್ರಿಯ ಜಯ ಅನ್ನೋದು ಬೇಕೇ ಬೇಕು. ನ ಹ್ಯವಶ್ಯೇಂದ್ರಿಯೋ ರಾಜ್ಯಂ ಅಶ್ನೀಯಾದೀರ್ಘಮಂತರಂ ವಿಜಿತಾತ್ಮಾತು ಮೇಧಾವಿ ಸ ಅಭಿಪಾಲಯೇತ್. ಯಾರಿಗೆ ಇಂದ್ರಿಯ ನಿಗ್ರಹ ಇರೋದಿಲ್ಲ ಅವನು ದೀರ್ಘಕಾಲ ಬಾಳೋದಿಲ್ಲ. ಇಂದ್ರಿಯ ನಿಗ್ರಹ ಯಾರಿಗಿರುತ್ತೆ ಅವನು ದೀರ್ಘಕಾಲ ಪಾಲನೆ ಮಾಡ್ತಾನೆ. ಕಾಮಕ್ರೋಧೌ ಹಿ ಪುರುಷಂ ಅರ್ಥೇಭ್ಯೋ ವ್ಯಪಕರ್ಷತಃ ತೌತು ಶತ್ರು ವಿನಿರ್ಜಿತ್ಯ ರಾಜ ವಿಜಯತೆ ಮಹೀಂ. ಅದರಿಂದಾಗಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಸಾಧ್ಯವೇ ಇಲ್ಲ. ಕಾಮ ಹಾಗೂ ಕ್ರೋಧ ಅನ್ನೋದು ಪುರುಷನನ್ನು ಅರ್ಥೇಭ್ಯ ಸಂಪತ್ತಿನಿಂದ ಎಳೆದು ಬಿಡುತ್ತೆ. ಅದರಿಂದಾಗಿ ಒಂದು ಸ್ಥಾನಕ್ಕೇರಬೇಕು ಅಂದರೆ ಒಬ್ಬನಿಗೆ ಅದು ಲೌಕಿಕವೋ ಪಾರಲೌಕಿಕವೋ ಬೇರೆ, ಯಾವುದೇ ಸ್ಥಾನಕ್ಕಾಗಲಿ ಇಂದ್ರಿಯ ನಿಗ್ರಹ ಅನ್ನೋದು ಮಸ್ಟ್ ಅಂಡ್ ಶುಡ್. ಒಬ್ಬ ವಿಜ್ಞಾನಿ ಸುಮ್ಮನೆ ಅಲ್ಲಿಗೆ ಹೋಗಿರ್ತಾನೆಯೇ, ಒಬ್ಬ ರಾಜಕಾರಣಿ ಸುಮ್ಮನೆ ಆ ಸ್ಥಾನ ಕೊಟ್ಟೋಗಿರ್ತಾನ. ಕೌಟಿಲ್ಯ ಆದರೂ ಕೂಡ ಬಹಳ ಪ್ರಯತ್ನ ಪಡಲೇಬೇಕು. ಇಂದ್ರಿಯ ನಿಗ್ರಹ ಇಲ್ಲದೆ ಕೌಟಿಲ್ಯವೂ ಸಾಧ್ಯ ಇಲ್ಲ. ಹಗಲು ರಾತ್ರಿ ಅದರದ್ದೇ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. 24 ಗಂಟೆಯೂ ಅವನು ರಾಜಕಾರಣಿ ಆಗಿರ್ಬೇಕು. ಅಂಥವರು ಇದ್ದಾರೆ ಜಗತ್ತಿನಲ್ಲಿ. ಅದರಿಂದ ಕಷ್ಟ. ನಿನಗೆ ಆ ಇಂದ್ರಿಯ ನಿಗ್ರಹವೇ ಇಲ್ಲ. ಲೋಕೇಶ್ವರ ವಿಭೂತಂ ಹಿ ಮಹದೇ ತದ್ದುರಾತ್ಮಭಿಃ ರಾಜ್ಯಂ ನಾಮೇಪ್ಸಿತಂ ಸ್ಥಾನಂ ನ ಶಕ್ಯಮಭಿರಕ್ಷಿತುಂ. ಕೆಲವೊಬ್ಬರಿಗೆ ಆ ಸ್ಥಾನಕ್ಕಾಗಿ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ, ಬೇಗ ಬಿದ್ದೋಗ್ಬಿಡ್ತಾರೆ. ರಾಜ್ಯ ಹೊಂದೋದು ಸುಲಭ, ಬಹಳ ಪ್ರಯತ್ನಪಟ್ಟು ಅಲ್ಲಿ ತನಕ ಬಂದು
ಯಾವ ಇಂದ್ರಿಯವನ್ನು ನಿಗ್ರಹಿಸದೆ ರಾಜ್ಯ ಪದವಿಯಿಂದ ಬೇಗ ಇಳಿದು ಬಿಡ್ತಾರೆ. ಅದರಿಂದಾಗಿ ಯೋಗ ಮಾತ್ರ ಮುಖ್ಯ ಅಲ್ಲ, ಕ್ಷೇಮವೂ ಮುಖ್ಯವೇ. ಕ್ಷೇಮ ಇರಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯಾಣಿ ಮಹತ್ಪ್ರೇಪ್ಸು ನಿಯಚ್ಛೇತ್ ಅರ್ಥಧರ್ಮಯೋ ಇಂದ್ರಿಯೈರ್ನಿಹತೈರ್ಬುದ್ಧಿ ವರ್ಧತೆ ಜ್ಞರಿವೇಂಧನೈ. ಇಂದ್ರಿಯ ನಿಗ್ರಹ ಇದ್ರೇ ಬುದ್ಧಿ ಬೆಳೆಯುತ್ತೆ. ಒಬ್ಬನ ಬುದ್ಧಿ ಬೆಳೀತಾ ಇದೆ, ಒಬ್ಬ ಅಪ್ರತಿಮ ಜ್ಞಾನಿ ಆಗ್ತಾ ಇದ್ದಾನೆ, ವಿಮರ್ಶಕನಾಗ್ತಾ ಇದ್ದಾನೆ, ಬೇರೆ ಬೇರೆ ದಿಸೆಯಲ್ಲಿ ಅವನ ಬುದ್ಧಿ ಓಡ್ತಾ ಇದೆ ಅಂದರೆ ಅವನಿಗೆ ಇಂದ್ರಿಯ ನಿಗ್ರಹ ಇದೆ ಅಂತ ಅರ್ಥ. ಶುದ್ಧವಾದ ಇಂದ್ರಿಯ ನಿಗ್ರಹ ಇಲ್ಲದೆ ಶುದ್ಧ ಜ್ಞಾನವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಮ್ಮ ಗುರುಗಳು ಅಷ್ಟೊಂದು ಬರೆದರು. ಕನಿಷ್ಠ ಪಕ್ಷ 100 ಟೈಟಲ್ಲು ಅವರು ಬರೆದಿದ್ದಾರೆ, ಸಂಸ್ಕೃತ ಇಂಗ್ಲೀಷು ಎಲ್ಲ ಸೇರಿ. ಅಷ್ಟನ್ನು ಬರೀಲಿಕ್ಕೆ ಇಂದ್ರಿಯ ನಿಗ್ರಹ ಇಲ್ಲದೆ ಆಗೋದಿಲ್ಲ. ಅದು ಇಂದ್ರಿಯ ನಿಗ್ರಹ ಇಲ್ಲದೆ ಜ್ಞಾನವೂ ಸಿಗೋದಿಲ್ಲ, ಸ್ಥಾನವೂ ಸಿಗೋದಿಲ್ಲ. ಅವಿಧೇಯಾನಿ ಹೀಮಾನಿ ವ್ಯಾಪಾದಯಿತುಮಪ್ಯಲಂ ಅವಿಧೇಯ ಇವಾದಾಂತಾ ಹಯಾ ಪಥಿಷು ಸಾರಥಿಂ. ಅವಿಧೇಯಾನಿ ಹೀಮಾನಿ, ವಿಧೇಯವಾಗದ ಇಂದ್ರಿಯಗಳು, ವ್ಯಾಪಾದಯಿತುಮಪಿ ಅಲಂ, ಕೊಲ್ಲಲೂ ಸಾಕು. ವ್ಯಾಪಾದ ಅಂದರೆ ಕೊಲ್ಲೋದು ಅಥವಾ ದ್ರೋಹ ಅಂತ. ಅದು ಲೋಕದಲ್ಲಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಒಂದು ತಪ್ಪು ಪ್ರಯೋಗ ಇದೆ. ಅಲ್ಲ, ವ್ಯಾಪಾದೋ ದ್ರೋಹ ಚಿಂತನ. ವ್ಯಾಪಾದ ಅಂದರೆ ದ್ರೋಹ ಚಿಂತನ ಅಂತ. ಅವಿಜಿತ್ಯಯ ಆತ್ಮಾನಂ ಅಮಾತ್ಯಾನ್ ವಿಜಿಗೀಚತೆ ಅಜಿತಾತ್ಮಾ ಜಿತಾಮಾತ್ಯ ಸೋವಚ ಪರಿಹೀಯತೆ. ತನ್ನನ್ನೇ ಗೆದ್ದುಕೊಳ್ಳದವ ಮಂತ್ರಿಗಳನ್ನೇನು ಗೆದ್ದಾನು, ಮಂತ್ರಿಗಳನ್ನು ಗೆಲ್ಲದವ ಸೇನೆಯನ್ನೇನು ಗೆದ್ದಾನು, ಸೇನೆಯನ್ನು ಗೆಲ್ಲದವ ಊರನ್ನು ಗೆಲ್ಲಲಾಗುವುದಿಲ್ಲ, ಊರನ್ನೇ ಗೆಲ್ಲಲಾಗದವ ಬೇರೆ ರಾಜ್ಯವನ್ನು ಗೆಲ್ತಾನ. ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಮಾರು ಗೆದ್ದು ಊರು ಗೆಲ್ಲು ಅಂತ. ಮಾರನ್ನೇ ಗೆಲ್ಲದೆ ಊರನ್ನೇನು ಗೆಲ್ಲೋದು ಅಂದರೆ ಇಂದ್ರಿಯ ನಿಗ್ರಹ ಅನ್ನೋದು ಯಾವ ತರಹ ಬಂದಿದೆ ಅಂತ. ಇಂದ್ರಿಯ ನಿಗ್ರಹದ ಕಾನ್ಸೆಪ್ಟ್ ಆತ್ಮಾನಮೇವ ಪ್ರಥಮಂ ದ್ವೇಷ್ಯ ರೂಪೇಣ ಯೋಜಯೇತ್ ತಥೋ ಮಾತ್ಯಾನ ಮಿತ್ರಾಂಶ್ಚ ನ ಮೋಘಂ ವಿಜಿಗೀಚತೆ. ಅತ್ಯಂತ ದ್ವೇಷ ಮಾಡಬೇಕಾದದ್ದು ತನ್ನನ್ನು, ತನ್ನ ದೇಹವನ್ನು ಮೊದಲು ಇವನು ಶತ್ರು ಅಂತನ್ನೋ ದೃಷ್ಟಿಯಲ್ಲಿ ನೋಡು. ತಾನು ತನ್ನನ್ನೇ ಶತ್ರುವಿನ ಹಾಗೆ ನೋಡಿಕೊಂಡ್ರೆ ಎಲ್ಲರನ್ನ ಗೆಲ್ತಾನೆ, ತನ್ನನ್ನು ಗೆದ್ದರೆ ಎಲ್ಲರನ್ನ ಗೆದ್ದ ಹಾಗೆ. ಅದರಿಂದ ಜಗತ್ತಿನ ದೊಡ್ಡ ಶತ್ರು ಯಾರು ಅಂದರೆ ನಮಗೆ ನಾವೇ. ಆ ಮ್ಯಾನ್ ಆ್ಯಂಡ್ ಸೂಪರ್ ಮ್ಯಾನ್ ಅನ್ನೋ ನಾಟಕದಲ್ಲಿ ಬರ್ನಾರ್ಡ್ ಶಾ ಅವನ ಪಾತ್ರ ಒಂದು ಹೇಳುತ್ತೆ, ದೇವರೇ ನನ್ನನ್ನು ನನ್ನಿಂದ ರಕ್ಷಿಸು ಅಂತ. ಯಾಕೆಂದರೆ ನಮ್ಮ ದೌರ್ಬಲ್ಯಗಳೇ ನಮ್ಮನ್ನು ತಿಂದು ಹಾಕುವುದು ಅಂತ. ಅದು ಹಳೇದೆ, ವೇದವ್ಯಾಸರದ್ದೇ ಮಾತು. ಆತ್ಮಾನಮೇವ ಪ್ರಥಮಂ ದ್ವೇಷ್ಯ ರೂಪೇಣ ಯೋಜಯೇತ್. ತನ್ನನ್ನೇ ತಾನು ದ್ವೇಷಿಸಿ ಶತ್ರು ಅಂತನ್ನುವ ದೃಷ್ಟಿಯಲ್ಲಿ ನೋಡ್ಕೊಳ್ಬೇಕು. ಆಮೇಲೆ ಅಮಾತ್ಯರನ್ನು, ಆಮೇಲೆ ಶತ್ರುಗಳನ್ನು ಗೆಲ್ಲು. ವಶ್ಯೇಂದ್ರಿಯಂ ಜಿತಾಮಾತ್ಯಂ ಧೃತದಂಡಂ ವಿಕಾರಿಚು ಪರೀಕ್ಷಕಾರಿಣಂ ವೀರಂ ಅತ್ಯರ್ಥಂ ಶ್ರೀರ್ನಿಷೇವತೆ. ವಶ್ಯೇಂದ್ರಿಯಂ ಇಂದ್ರಿಯ ನಿಗ್ರಹ ಇರುವ, ಅಮಾತ್ಯರನ್ನು ಗೆದ್ದಿರುವ, ಧೃತದಂಡಂ ವಿಕಾರಿಷು ತಪ್ಪು ಮಾಡಿದವರಲ್ಲಿ ಶಿಕ್ಷೆಯನ್ನು ನೀಡುವ, ಪರೀಕ್ಷಕಾರಿಣಂ ಪರೀಕ್ಷೆ ಮಾಡಿ ಕೆಲಸವನ್ನು ಮಾಡುವ ವೀರನನ್ನು ಶ್ರೀ ನಿಷೇವತೆ ಸಂಪತ್ತು ಹೊಂದತ್ತೆ. ಈಗ ಇದರಲ್ಲಿ ನಿನ್ಗೆ ಯಾವ ಗುಣ ಇದೆ ಅಂತ ಹೇಳಿಬಿಡು ದುರ್ಯೋಧನ. ನಿನ್ನ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ರಾಜ್ಯವನ್ನು ಪಡ್ಕೊಂಡ್ರೂ ಕೂಡ ಉಳಿಸ್ಕೊಳ್ಳೋದು ಕಷ್ಟ. ಯಾಭ್ಯಾಂ ಹಿ ದೇವಾಃ ಸ್ವರ್ಯಾತಾಃ ಕ್ಷುದ್ರಾಕ್ಷೇಣೇವ ಜಾಲೇನ ಝಷಾವಪಿ ಹಿತಾವುಭೌ
ಕಾಮಕ್ರೋಧೌ ಶರೀರಸ್ಥೌ ಪ್ರಜ್ಞಾನಂ ತೌ ವಿಲುಂಪತಃ. ಬಲೆಯಲ್ಲಿ ಒಂದು ಸ್ವಲ್ಪ ದೊಡ್ಡ ತೂತಿದ್ದರೂ ಕೂಡ ಹಿರಿದಾದ ಮೀನುಗಳು ತಮ್ಮ ಕೆಲವೊಂದು ಮೀನುಗಳಿಗೆ ಗರಗಸದ ಹಲ್ಲಿರುತ್ತೆ, ಅದು ಕೆತ್ತು ಬಿಡುತ್ತೆ, ದೊಡ್ಡದು ಮಾಡಿಬಿಡ್ತವೆ. ಆಮೇಲೆ ಯಾವ ಮೀನು ಬೀಳಲ್ಲ, ಚಿಕ್ಕ ಮೀನು ಬೀಳಲ್ಲ, ದೊಡ್ಡ ಮೀನು ಬೀಳಲ್ಲ. ಅದನ್ನು ನೋಡ್ತಾನೇ ಇರಬೇಕು, ಬಲೆಯನ್ನು ಆಗಾಗ ಸರಿ ಮಾಡ್ತಾ ಇರಬೇಕು ಬೆಸ್ತರು. ಹಾಗೆ ಕಾಮ ಹಾಗೂ ಕ್ರೋಧ ಅನ್ನೋದು ಗರಗಸದ ಹಲ್ಲಿನ ಮೀನುಗಳಿದ್ದ ಹಾಗೆ. ಆ ಬಲೆಯನ್ನು ಒಳಗಡೆನೆ ಕೊರೆದು ಹೊರಟು ಹೋಗುತ್ತೆ. ಒಳ್ಳೆದು ಸಿಗೋದೆಲ್ಲಿಂದ? ಯಾಭ್ಯಾಂ ಹಿ ದೇವಾಸ್ವರ್ಯಾತುಂ ಸ್ವರ್ಗಸ್ಯಾಪಿ ದುರ್ಮುಖಂ ಬಿಭ್ಯತೋ ಅನುಪರಾಗಸ್ಯ ಕಾಮಕ್ರೋಧೌ ಸ್ಮವರ್ಧಿತುಂ. ಆ ಕಾಮಕ್ರೋಧಗಳನ್ನೇ ಮುಚ್ಚಳವಾಗಿಸಿಕೊಂಡು ದೇವತೆಗಳು ಸ್ವರ್ಗವನ್ನು ಮುಚ್ಚಿದರು. ಕೆಳಗಡೆಯವರಿಗೆ ಮೇಲ್ಗಡೆ ಯಾಕೆ ಹೋಗ್ಲಿಕ್ಕಾಗಲ್ಲ ಅಂದರೆ ಕಾಮಕ್ರೋಧಗಳಿರೋದ್ರಿಂದ. ಕಾಮಕ್ರೋಧಂಚ ಲೋಭಂಚ ದಂಭಂ ದರ್ಪಂಚ ಭೂಮಿಪಃ ಸಮ್ಯಗ್ ವಿಜೇತುಂ ಯೋ ವೇದ ಸಮಹೀಂ ಅಭಿಜಾಯತೆ. ಕಾಮ, ಕ್ರೋಧ, ಲೋಭ, ದಂಭ, ದರ್ಪ. ಕಾಮದಿಂದ ಆಗುವ ಸಮಸ್ಯೆ ಅರ್ಥ ಮೊದಲಾದವುಗಳನ್ನು ಕಳ್ಕೊಳ್ಳೋದು. ಕ್ರೋಧದಿಂದ ಆಗುವ ಸಮಸ್ಯೆಯೂ ಅದೇ. ಲೋಭದಿಂದ ಎಲ್ಲ ವಸ್ತು ಉಳಿಸ್ಕೊಳ್ಬೇಕು ಅಂತ ಚಿಕ್ಕದು ಉಳಿಸ್ಕೊಂಡು ದೊಡ್ಡದು ಬಿಟ್ಬಿಡ್ತೀವಿ. ದಂಭ ಅಂತಂದರೆ ತಮ್ಮಲ್ಲಿ ಇಲ್ಲದನ್ನು ತೋರಿಸ್ಲಿಕ್ಕೆ ಹೋಗಿ ತಮ್ಮಲ್ಲಿ ಇಲ್ಲದೆ ಇರೋದನ್ನು ಕೂಡ ತೋರಿಸದ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ದಂಭದ ಪರಿಸ್ಥಿತಿ. ದರ್ಪದ ಪರಿಸ್ಥಿತಿ ಹಾಗೆ. ನಿಜವಾಗಿ ಏನು ಅವಶ್ಯಕವಾಗಿದೆ ಅದನ್ನು ಬಿಟ್ಕೊಡ್ಲಿಕ್ಕೆ ನಮ್ಮ ಮನಸ್ಸು ಒಪ್ತಾ ಇರಲ್ಲ. ನನಗೇನೋ ಒಂದರ ಅವಶ್ಯಕತೆ ಇದೆ, ನಾನು ಅದನ್ನು ದರ್ಪದಿಂದ ಅದನ್ನು ತೋರಿಸೋದೇ ಇಲ್ಲ. ಏನೋ ಹಮ್ಮು, ಫಾಲ್ಸ್ ಪ್ರೆಸ್ಟೀಜ್ ಅಂತ ಇರುತ್ತೆ, ಅದು ದರ್ಪ. ಆ ದರ್ಪದಿಂದ ನನಗೆ ಇವಾಗ ಏನೋ ಒಂದು ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಇರೋದನ್ನು ಕೇಳಲಿಕ್ಕೆ ನಾಚಿಕೆ ಅಂತ ಅವ್ರ ಹತ್ರ ಹೋಗಲ್ಲ. ಆವಾಗ ನಾನು ಕಳ್ಕೊತೇನೆ. ಅವ್ರ ಹತ್ರ ಕೇಳಿ ಅವ್ರಿಗಿಂತ ಚಿಕ್ಕವನಾಗ್ಬಿಟ್ರೆ ಅದಕ್ಕೆ ಅವ್ರನ್ನ ಕೇಳಲಿಕ್ಕಿಲ್ಲ. ಬೈಕ್ನವನೊಬ್ಬ ವೇಗವಾಗಿ ಕಾರ್ನವನ ಹತ್ರ ಬಂದು ನಿನಗೆ ಬೈಕ್ ಬಗ್ಗೆ ಗೊತ್ತಾ ಅಂತ ಕೇಳಿದ್ನಂತೆ. ಸಿಟ್ಟು ಬಂತು, ಕಾರ್ನವನಿಗೆ ಮುಂದೆ ಹೋದ. ಇನ್ನೊಂದು ಸ್ವಲ್ಪ ಹೊತ್ತಾಗಿ ಕಿಟಕಿ ಹತ್ರ ಬಂದು ಇದ್ರ ಬಗ್ಗೆ ನಿನಗೆ ಗೊತ್ತಾ, ಬೈಕ್ ಬಗ್ಗೆ? ಸಿಟ್ಟು ಬಂತು, ಆದರೂ ಮುಂದೊಟ್ಟೋದ. ಮತ್ತು ಎರಡನೇ ಬಾರಿ ಬೈಕವನೇ ಮುಂದೊಟ್ಟೋದ. ಇನ್ನೊಂದು ಸ್ವಲ್ಪ ದೂರ ಹೋಗಿ ನೋಡುವಾಗ ಬೈಕ್ನವನು ಬಿದ್ದಿದ್ದಾನೆ. ಇವನು ಹೋಗಿ ಮನುಷ್ಯ ಕರ್ತವ್ಯ ಅಂತ ಹೇಳಿ ಹೋಗಿ ಕೇಳಿದ್ನಂತೆ, ಏನು ಬಿದ್ದಲ್ಲ? ಅಯ್ಯೋ ಏನಿಲ್ಲ, ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ನನಗೆ, ನಿನ್ನನ್ನು ಕೇಳ್ತಾ ಇದ್ದೆ, ಬೈಕ್ ಬಗ್ಗೆ ಗೊತ್ತಾ ಅಂತ ಕೇಳಿ ಆಮೇಲೆ ಬ್ರೇಕ್ ಎಲ್ಲಿದೆ ಅಂತ ಕೇಳೋದಿದ್ದೆ. ಅಷ್ಟರೊಳಗಡೆ ನೀನು ತಪ್ಪರ್ಥ ಮಾಡಿಕೊಂಡೆ. ತಪ್ಪರ್ಥ ಮಾಡ್ಕೊಂಡಿದ್ದು ನಾನಲ್ಲ, ನೀನು. ನೇರವಾಗಿ ಇಲ್ಲಿ ಬ್ರೇಕ್ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಒತ್ತಬೇಕು ಅಂತ ಎಲ್ಲಿ ಒತ್ತಬೇಕು ಅಂತ ಕೇಳಿದರೆ ನಾನು ಹೇಳ್ತಾ ಇದ್ದೆ. ಹಾಗೆ ದರ್ಪ ಅನ್ನೋದು ನಮಗೆ ಸಂಪತ್ತನ್ನು, ನಮಗೆ ಬೇಕಾದದ್ದನ್ನು ಪಡೆಯಲಿಕ್ಕೆ ಪ್ರತಿಬಂಧಕ ಆಗಿಬಿಡುತ್ತೆ. ಅಜ್ಞಾನವನ್ನು ಒಪ್ಪಿಕೊಂಡ್ರೆ ನಾನೇ ಚಿಕ್ಕವನಾಗೋಗ್ತೇನೋ ಅಂತ ಹೇಳಿ ನಮ್ಮ ಅಜ್ಞಾನವನ್ನೇ ತಡೆದು ತೋರಿಸುವುದಿಲ್ಲ. ಅದು ಬಹಳ ಆಪತ್ತನ್ನು ಉಂಟು ಮಾಡುತ್ತದೆ. ಅದಕ್ಕೆ ಇವಿಷ್ಟು ಇರಬಾರದು. ಇದು ಇಷ್ಟನ್ನು ಯಾರು ಗೆಲ್ತಾನೆ ಅವನು ಇಡೀ ಭೂಮಿಯನ್ನು ಗೆದ್ದು ಬಿಡ್ತಾನೆ. ಸತತಂ ನಿಗ್ರಹೇ ಯುಕ್ತ ಇಂದ್ರಿಯಾಣಾಂ ಭವೇ ನೃಪಃ ಈಪ್ಸನ್ನರ್ಥಂಚ ಧರ್ಮಂಚ ದ್ವಿಷತಾಂಚ ಪರಾಭವಂ. ರಾಜನಾಗೋದು ಅಂತಂದರೆ ಕಡಿಮೆ ಕೆಲಸ ಅಲ್ಲ, ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡಿರಬೇಕು. ದ್ವಿಷತಾಂಚ ಪರಾಭವಂ, ಶತ್ರುಗಳ ಪರಾಭವವನ್ನು ನಿರಂತರವಾಗಿ ಯೋಚನೆ ಮಾಡಿಕೊಂಡಿರಬೇಕು. ಕಾಮಾಭಿಭೂತ ಕ್ರೋಧಾದ್ವಾ ಯೋ ಮಿಥ್ಯಾ ಪ್ರತಿಪದ್ಯತೆ ಸ್ವೇಷು ಚಾನ್ಯೇಷು ವಾ ತಸ್ಯ ನ ಸಹಾಯ ಭವಂತ್ಯುತಾಂ. ಕಾಮಾಭಿಭೂತ, ಉತ್ಕಟವಾದ ಬಯಕೆಯಿಂದ ಸೋತವ, ಸಿಟ್ಟಿನಿಂದ ಸೋತವ, ತಪ್ಪಾಗಿ ತಿಳಿದವ, ಅವನಿಗೆ ಯಾರೂ ಸಹಾಯಕರಿರೋದಿಲ್ಲ. ಏಕೀಭೂತೈರ್ಮಹಾಪ್ರಾಜ್ಞೈ ಶೂರೈರನಿಬರ್ಹಣೈ ಪಾಂಡವೈ ಪೃಥಿವೀಂ ತಾತ ಭೋಕ್ಷಸೆ ಸಹಿತ ಸುಖಿ. ತನಗಿಂತ ಬಲಿಷ್ಠರಾದವ್ರಿಗೆ ಗೌರವ ಕೊಡಬೇಕು, ತನಗಿಂತ ಕಿರಿಯರಾದವ್ರನ್ನ ನಿಗ್ರಹಿಸಬೇಕು, ಸಮಾನ ಸ್ಕಂಧರಲ್ಲಿ ಪ್ರೀತಿಯಿಂದ ಇರಬೇಕು. ಇದೇ ಅನಾದಿ ಕಾಲದ ಟೆಕ್ನಿಕ್ ಸುಖವನ್ನು ಭೋಗಿಸಲಿಕ್ಕೆ. ಇದು ಬಿಟ್ಟು ಇನ್ನೇನೂ ಇಲ್ಲ.
ಇದು ಯಾರಿಗಿಲ್ಲ? ರಾಜನಾದವನಿಗೆ ಇದು ಯಾರಿಗಿಲ್ಲ? ತನಗಿಂತ ಬಲಿಷ್ಠರನ್ನು ಯಾವತ್ತು ಎದುರು ಹಾಕೋತಾನೆ ಅವತ್ತು ದುಃಖ ಬರುತ್ತೆ. ನಿನಗಿಂತ ಬಲಿಷ್ಠರಾದ ಪಾಂಡವರನ್ನು ಎದುರು ಹಾಕೋಬೇಡ. ಇವರೆಲ್ಲ ಹೇಳ್ತಾ ಇಲ್ವಾ, ಯಥಾ ಭೀಷ್ಮಶ್ಚಾಂತನಮಃ ದ್ರೋಣಶ್ಚಾಪಿ ಮಹಾಯಚಾಹ ಆಹತು ಸ್ತಾತ ತತ್ಸತ್ಯಂ ಅಜೇಯೌ ಕೃಷ್ಣ ಪಾಂಡವೌ. ನಿನಗೆ ಪಾಠ ಕಲಿಸಿದ ಗುರುಗಳು, ನಿನ್ನನ್ನು ಚಿಕ್ಕಂದಿನಿಂದ ನೋಡಿದ ನಿಮ್ಮ ತಾತ, ಇಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಹೋಗಬೇಡ, ಯುದ್ಧ ಮಾಡಬೇಡ ಅಂತ. ಪ್ರಪದ್ಯಸ್ವ ಮಹಾಬಾಹುಂ ಕೃಷ್ಣಮಕ್ಲಿಷ್ಟಕಾರಿಣಂ ಪ್ರಸನ್ನೋ ಹಿ ಸುಖಾಯ ಸ್ಯಾತ್ ಉಭಯೋರೇವ ಕೇತವಃ. ಮಹಾಬಾಹುಂ, ಹಿರಿದಾದ ತೋಳುಗಳ, ಅಕ್ಲಿಷ್ಟಕಾರಿಣಂ, ಯಾವುದೇ ಕೆಲಸವನ್ನು ಸರಳವಾಗಿ ಮಾಡುವ, ಅಂದರೆ ಸುಲಭವಾಗಿ ಮಾಡುವ ಕೃಷ್ಣನನ್ನು ಪ್ರಪದ್ಯಸ್ವ, ಮೊರೆ ಹೊಕ್ಕು. ಪ್ರಸನ್ನೋ ಹಿ ಸುಖಾಯ ಸ್ಯಾತ್ ಉಭಯೋ ಅಪಿ ಲೋಕಯೋ, ಎರಡೂ ಕಡೆಯ ಸುಖಕ್ಕೆ ಕಾರಣ, ಈ ಲೋಕದ ಆಲೋಕದ ಸುಖಕ್ಕೆ ಕಾರಣ. ಸುಹೃದಾಮರ್ಥಕಾಮಾನಾಂ ಯೋ ನ ತಿಷ್ಠತಿ ಶಾಸನೆ ಪ್ರಾಜ್ಞಾನಾಂ ಕೃತವಿದ್ಯಾನಾಂ ಸನರಶತ್ರುನಂದನಃ. ಪ್ರಾಜ್ಞರ ಮಾತನ್ನು ಒಬ್ಬ ಕೇಳ್ತಾ ಇದ್ದಾನೆ ಅಂದರೆ ಅವನು ಶತ್ರುಗಳಿಗೆ ಆನಂದವನ್ನೇ ಕೊಡ್ತಾನೆ, ಆನಂದ ಕೊಡೋದಿಲ್ಲ. ಪ್ರಾಜ್ಞರ ಮಾತನ್ನು ಕೇಳದೇ ಇರುವವ ಶತ್ರುಗಳಿಗೆ ಬೇಕಾದಷ್ಟು ಆನಂದವನ್ನು ಕೊಡ್ತಾನೆ. ಭೀಷ್ಮೇಣ ಹಿ ಮಹಾಪ್ರಾಜ್ಞ ಪಿತ್ರಾತೆ ಬಾಹ್ಲಿಕೇನ ಚ ದತ್ತೋಂ ಚ ಪಾಂಡುಪುತ್ರಾಣಾಂ ಭೇದಾದ್ಭೀತೈರರಿಂದಮ. ಈ ಹಿಂದೆ ಧೃತರಾಷ್ಟ್ರಾದಿಗಳು ಪಾಂಡವರಿಗೆ ಸಲ್ಲಬೇಕಾದ ದಾಯವನ್ನು ಕೊಟ್ಟುಬಿಟ್ರು. ಯಾಕೆ ಅಂದರೆ ಭೇದಾದ್ಭೀತೈಹಿ, ಅವತ್ತೇ ನಾಶ ಆಗತ್ತೆ ಅಂತ. ಇವತ್ತು ನಿನ್ನ ಕೈನಲ್ಲಿದೆ, ನೀನು ಕೊಡ್ತಾ ಇಲ್ಲ. ತಸ್ಯ ಚೈತತ್ ಪ್ರಧಾನಸ್ಯ ಫಲಮದ್ಯಾನು ಪಶ್ಯಸಿ ಯದ್ಭುಂಚೆ ಪೃಥಿವೀಂ ಕೃತ್ಸ್ನಾಂ ಶಿವರೇರ್ ನಿಹತ ಕಂಟಕಾಂ. ಅವರು ಅವತ್ತು ಕೊಟ್ಟಿದ್ದಕ್ಕೆ ನೀನಿವತ್ತು ಅನುಭವಿಸ್ತಾ ಇದ್ದಿ. ಅವರವತ್ತು ಕೊಡದೇ ಹೋಗಿದ್ದಿದ್ರೆ, ಪಾಂಡವರ ಜೊತೆ ಜಗಳ ಮಾಡ್ಕೊಂಡಿದ್ದಿದ್ರೆ ನೀನು ಅವತ್ತೇ ಸತ್ತೋಗ್ತಾ ಇದ್ದಿ. ಈ 13 ವರ್ಷಗಳ ಕಾಲ ನೀನು ಸುಖವಾಗಿ ಅನುಭವಿಸ್ಲಿಕ್ಕಾಗ್ತಾ ಇರಲಿಲ್ಲ ರಾಜ್ಯವನ್ನು. ಅವರ 30ನೇ ವಯಸ್ಸಿಗೆ ಅವನಿಗೆ ಒಂದು ಸುಮಾರು 33. ಏಕೆಂದರೆ ಮಾವನ ಮನೆಯಲ್ಲೇ ಬಹಳ ದಿವಸ ಇರಬೇಕಾಯ್ತು. ಮದುವೆ ಆದಮೇಲೆ, ದ್ರೌಪದಿಯನ್ನು ಮದುವೆ ಆದಮೇಲೆ ದೃಪದನ ಮನೆಯಲ್ಲಿ ಬಹಳ ದಿವಸ ಇರಬೇಕಾಯ್ತು. ಯಾಕೆಂದರೆ ಇವ್ರು ಕರೆಸ್ಕೊಳ್ತಾನೆ ಇಲ್ಲ, ಗೊತ್ತಿದೆ ಪಾಂಡವರು ಅಲ್ಲಿದ್ದಾರೆ ಅಂತ ಗೊತ್ತಿದೆ. ಯಾರು ಮುಂದೆನೇ ಹೋಗ್ತಾ ಇಲ್ಲ. ಬೈದಿದ್ದಕ್ಕೆ ಆಮೇಲೆ ಮುಂದೆ ಹೋಗಿದ್ದು ಎಲ್ಲ. ಸುಮಾರು 33ನೆಯ ವಯಸ್ಸಿನ ಹಾಗೇ ಯುಧಿಷ್ಠಿರನಿಗೆ ರಾಜ್ಯ ಕೊಟ್ಬಿಟ್ರು ಅವರು, ತಗೊಳ್ಳಿ ಅಂತ. ಅವಾಗ ಹಾಗೆ ಕೊಟ್ಟದ್ರಿಂದ ನೀನು ಮುಂದೆ ಇಲ್ಲಿ ತನಕ ಸುಖವಾಗಿ ಇದ್ದಿ. ನೀನು ಕೊಡದೇ ಇರೋದ್ರಿಂದ ಮುಂದೆ ನೀನು ಸುಖವಾಗಿರಲ್ಲ. ಪ್ರಯಚ್ಛ ಪಾಂಡುಪುತ್ರಾಣಾಂ ಯಥೋಚಿತಮರಿಂದಮ ಯದಿಚ್ಛಸಿ ಸಹ ಮಾತ್ಯೋ ಭೋಕ್ತಮರ್ಧಮಿಹಿಮಿಮಾಂ. ಅರ್ಧ ಕೊಟ್ಟು ಅರ್ಧ ಭೂಮಿಯನ್ನು ಭೋಗಿಸೋದು ಹೇಗಿದೆ? ಏನನ್ನೂ ಕೊಡದೆ ನಮಗೂ ಏನೂ ಇಲ್ಲ ಆಗದೆ ಇರೋದು ಹೇಗಿದೆ, ಆಗೋದು ಹೇಗಿದೆ? ಅಲಮರ್ಧಂ ಪೃಥಿವ್ಯಾಸ್ತೆ ಸಹ ಮಾತ್ಯಸ್ಯ ಜೀವನಂ ಸುಹೃದಾಂ ವಚನೆ ತಿಷ್ಠನ್ ಯಶ ಪ್ರಾಪ್ಸ್ಯಸಿ ಭಾರತ. ಶ್ರೀಮದ್ಭಿಃ ಆತ್ಮವದ್ಭಿಸ್ತೈಃ ಬುದ್ಧಿಮದ್ಭಿರ್ಜಿತೇಂದ್ರಿಯೈಃ ಪಾಂಡವೈರ್ವಿಗ್ರಹೈಸ್ತಾತ ಭ್ರಂಚಯೇನ್ಮಹತಃ ಸುಖಾತ್. ಅದರಿಂದ ಆತ್ಮನಾಶಕಾರಿಯಾಗಿ ಮುಂದುವರಿಬಾರದು. ಶ್ರೀಮಂತರು, ದೇವರನ್ನು ತಿಳಿದವರು, ಬುದ್ಧಿವಂತರು, ಜಿತೇಂದ್ರಿಯರು ಆದ ಪಾಂಡವರ ಜೊತೆಗೆ ಸಂಧಿ ಮಾಡಿಕೋ. ನಿಗೃಹ್ಯ ಸುಹೃದಾಮನ್ಯುಂ ಶಾಧಿರಾಜ್ಯಂ ಯಥೋಚಿತಂ ಸ್ವಮಂಚಂ ಪಾಂಡುಪುತ್ರೇಭ್ಯ ಪ್ರದಾಯ ಪುರುಷರ್ಷಭ. ಅವರಿಗೆ ಸಲ್ಲಬೇಕಾದ್ದನ್ನು ಕೊಡು, ನೀನು ಅನುಭವಿಸು. ಅಲಂ ಮಹಾನ್ನಿಕಾರೋಯಂ ತ್ರಯೋದಶ ಸಮಾಕೃತಾ ಶಮಯೈನಂ ಮಹಾಪ್ರಾಜ್ಞ ಕಾಮಕ್ರೋಧ ಸಮೇಧಿತಂ. ಈ 13 ವರ್ಷಗಳ ಕಾಲ ಅನುಭವಿಸಿದ ಅವಮಾನದಿಂದ ಅವರೆಲ್ಲರಿಗೂ ಕಾಮಕ್ರೋಧಗಳು ಭುಗಿಲೆದ್ದಿರುತ್ತದೆ. ಆ ಕಾಮವನ್ನು ತೀರಿಸು ರಾಜ್ಯವನ್ನು ಕೊಡುವ ಮೂಲಕ, ಕ್ರೋಧವನ್ನು ತೀರಿಸು ವಿನೀತನಾಗುವ ಮೂಲಕ. ಕಾರಣ ಪಾಂಡವರು ಇಲ್ಲಿದ್ದಿದ್ರೂ ಉಚ್ಛೃಂಖಲರಾಗೇನೂ ನಡ್ಕೋತಾ ಇರಲಿಲ್ಲ.
ಇನ್ಯಾವುದೋ ಯಜ್ಞ ಮಾಡ್ತಾ ಇದ್ರು, ಅದರಲ್ಲಿ ಯಥಾ ಪ್ರಕಾರ 1 ವರ್ಷ ಇಂದ್ರಿಯ ನಿಗ್ರಹ ಮಾಡಿ ರಾಜ್ಯ ಇದು ಯಾಗ ಮಾಡ್ತಾನೆ ಇರ್ತಿದ್ರು. ಒಂದು ಸ್ವಲ್ಪ ಭೋಗಿಸೋದು, ಆಮೇಲೆ ಇಂದ್ರಿಯ ನಿಗ್ರಹ ಮಾಡಿಕೊಂಡಿರೋದು, ಅಷ್ಟೇ ತಾನೇ ಅವ್ರು ಮಾಡ್ತಾ ಇದ್ದದ್ದು. ಕಾಡಿನಲ್ಲಿ ಕಷ್ಟಪಟ್ಟದ್ದು ಅನ್ನೋದಕ್ಕಿಂತ ಅವಮಾನ ಅನುಭವಿಸದ್ದು ಅಂತ ಅಷ್ಟೇ. ಇವಾಗ ಒಂದು ರಾಜಸೂಯ ಯಾಗ ಮಾಡಬೇಕು ಅಂತಾದರೂ ಕೂಡ ಮೈಗೆಲ್ಲ ಬೆಣ್ಣೆ ಹಚ್ಚಿಕೊಂಡು ಯಾವುದರಿಂದಲೂ ತನ್ನ ಮೈಯನ್ನು ಹೀಗೆ ಕೆರ್ಕೊಳ್ಳದೆ ಇದನ್ನು ಇಟ್ಟುಕೊಂಡು, ಏನು ಹಸುವಿನ ಕೊಂಬು ಅದನ್ನು ಇಟ್ಕೊಂಡಿರಬೇಕು. ಎಷ್ಟೋ ದಿವಸ ಸ್ನಾನ ಮಾಡಲಿಕ್ಕಿಲ್ಲ, ನಿದ್ರೆ ಮಾಡಲಿಕ್ಕಿಲ್ಲ, ಹೀಗೆಲ್ಲ ಕಠಿಣವಾದ ನಿಯಮಗಳಿರುತ್ತೆ. ರಾಜಸೂಯ ಯಾಗ ಮಾಡಿದವರಿಗೆ ಕಾಡಿನಲ್ಲಿ ವಾಸ ಮಾಡೋದೇನು ಕಷ್ಟ ಏನಲ್ಲ, ಅದು ಕಷ್ಟದ ಜೊತೆಗೆ ಅವಮಾನ ಸೇರಿಕೊಳ್ತು ಅಂತ ಅಷ್ಟೆ. ಆಯಿತು, ನೀವು ಸುಖವಾಗಿ ನಿದ್ರೆ ಮಾಡಿ ಬಿಟ್ಬಿಟ್ರೆ ಯಾವನಿಗೂ ನಿದ್ರೆ ಮಾಡಲಿಕ್ಕಾಗಲ್ಲ, ಏನೋ ಕೆಲಸ ಮಾಡ್ತಾನೇ ಇರ್ತಾನೆ. ದೇಹದ ಒಂದು ಇದನ್ನು ತೀರಿಸಿಕೊಳ್ಳಿಕ್ಕೆ, ಶ್ರಮವನ್ನು ತೀರಿಸಿಕೊಳ್ಳಿಕ್ಕೆ ನಿದ್ರೆ ಮಾಡಬೇಕೇ ವಿನಃ ನಿರಂತರ ನಿದ್ರೆ ಮಾಡ್ತಾ ಇರೋದ್ರೂ ಯಾರಿಗೂ ಆಗಲ್ಲ. ಅದರಿಂದಾಗಿ ಪಾಂಡವರಿಗೆ ಇಲ್ಲೇನು ಕಷ್ಟ ಏನಿರಲಿಲ್ಲ, ಅವರಿಗೆ ಪೆಟ್ಟಾಗಿದ್ದು ಅವಮಾನದ ಪೆಟ್ಟು. ಆ ಅವಮಾನದ ಪೆಟ್ಟನ್ನು ನೀನು ಕ್ಷಮಿಸಬೇಕು. ಅದರಿಂದ ಅವರಲ್ಲಿ ವಿನೀತನಾಗಿ ಇರು. ಸೂತಪುತ್ರೋ ದೃಢಕ್ರೋಧ ಭ್ರಾತಾ ದುಶ್ಯಾಸನಶ್ಚತೆ ನಚೈಷ ಶಕ್ತ ಪಾರ್ಥಾನಾಂ ಭವೇತ್ ಯಸ್ತ್ವದರ್ಥಂ ಅಭೀಪ್ಸತಿ. ಇನ್ನು ಅವರನ್ನು ಎದುರಿಸಲಿಕ್ಕೆ ನಿನಗಿರುವ ಆಯುಧ ಯಾವುದು ಅಂದರೆ ಕರ್ಣನಿಗಂತಹ ಶಕ್ತಿ ಏನಿಲ್ಲ. ಭೀಷ್ಮೆ ದ್ರೋಣೆ ಕೃಪೆ ಕರ್ಣೆ ಭೀಮಸೇನೆ ಧನಂಜಯೇ ಧೃಷ್ಟದ್ಯುಮ್ನೇತ ಸಂಕ್ರುದ್ಧೆ ನಸ್ಯು ಸರ್ವಾಹ ಪ್ರಜಾ ಧ್ರುವಂ ಅಮರ್ಷವಶಮಾಪನ್ನ ಮಾ ಕುರುಸ್ತಾತಜೀಘನಃ ಏಷಾ ಹಿ ಪೃಥಿವೀ ಕೃತ್ಸ್ನ ಮಾಗವತ್ವತ್ಕೃತೆ ವಧಂ. ಭೀಷ್ಮ ದ್ರೋಣ ಕೃಪ, ಅಲ್ಲಿ ಕೃಷ್ಣೆ ಅಂತ ಆಗಬೇಕು, ಕರ್ಣೆ ಅಂತ ಆಗಿದೆ. ಕರ್ಣನ ಹಿಂದಿಂತಾನೆ ಬೈದಿದ್ದಾಳೆ ಕೃಷ್ಣೆ ಅಂತ. ಭೀಮಸೇನ ಧನಂಜಯ ಧೃಷ್ಟದ್ಯುಮ್ನ, ಇಷ್ಟು ಜನ ಸಿಟ್ಟು ಮಾಡಿಕೊಂಡ್ರೆ ಯಾರು ಉಳಿತಾರೆ? ಯಚ್ಚತ್ವಂ ಮನ್ಯತೆ ಮೂಢ ಭೀಷ್ಮದ್ರೋಣ ಕೃಪಾದಯ ಯೋತ್ಸ್ಯಂತೆ ಸರ್ವಶಕ್ತೇತಿ ನೈತದದ್ಯೋಪಪದ್ಯತೆ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ಜೊತೆಯಲ್ಲಿರುವವ್ರ ಬಗ್ಗೆ ಯೋಚನೆ ಮಾಡು. ಪೂರ್ಣ ಶಕ್ತಿಯಿಂದ ಅವರೇ ಹೋರಾಡಲ್ಲ. ಈ ಭೀಷ್ಮ ದ್ರೋಣ ಕೃಪಾ ಅವರೆಲ್ಲ ಪೂರ್ತಿ ಎಫರ್ಟ್ ಹಾಕಿ ಹೋರಾಡ್ತಾರೆ ಅಂದ್ಕೊಂಡಿದೆಯೇನು? ಕಂಪ್ಲೀಟ್ ಎಫರ್ಟ್ ಇರಲ್ಲ ಅವ್ರದ್ದು, ಅರೆಮನಸ್ಸಿನಿಂದ ಹೋರಾಡ್ತಾರೆ. ಹಾಗೆ ಹೋರಾಡೋದಕ್ಕಿಂತ ಹೋರಾಡದೇ ಇರೋದು ಉತ್ತಮ. ಸಮಂ ಹಿ ರಾಜ್ಯಂ ಪ್ರೀತಿಶ್ಚ ಸ್ಥಾನಂಚ ವಿದಿತಾತ್ಮನಾಂ ಪಾಂಡವೇ ಶ್ವಥಯುಷ್ಮಾಸು ಧರ್ಮಸ್ತ್ವಭ್ಯಧಿಕಸ್ತತಃ. ಅದೇ ನಿನ್ನ ಸ್ಥಾನ ಕೊಟ್ಟರೆ ನಿನ್ನಲ್ಲಿ ಪೂರ್ಣ ಪ್ರೀತಿಯಿಂದ ಅವರಿದ್ದು ಬಿಡ್ತಾರೆ. ಯಾಕೆಂದರೆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟೆ ಅನ್ನೋ ಒಂದೇ ಅಭಿಪ್ರಾಯದಿಂದ. ಅವ್ರ ಎದುರುಗಡೆನೇ ಹೇಳ್ತಾ ಇದ್ದಾಳು ಅವಳು ಗಾಂಧಾರಿ, ಇವರೆಲ್ಲ ಇದಾರಲ್ಲ ನಿನ್ನ ಪರವಾಗಿ ಪೂರ್ತಿ ಮನಸ್ಸಿನಿಂದ ಹೋರಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ಮಧ್ಯದಲ್ಲಿ ಕೈ ಕೊಟ್ಬಿಡ್ತಾರೆ ಅಂತಂದು ಸುಮ್ಮನೆ ಇದ್ರು. ಸಮ್ಮತಿ, ಹೌದು. ಏನೇನು ಆಗಿದೆ ಯುದ್ಧಕ್ಕಿಂತ ಮೊದಲು ಏನೇನೆಲ್ಲ ಆಗಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯುದ್ಧ ಆಯ್ತಲ್ಲ ಆದರೂ ಕೂಡ ಅಂತ. ಅದರಿಂದಾಗಿ ನಾವು ಅದನ್ನು ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ, ನಮ್ಮ ಕೈಯಲ್ಲೇನಿಲ್ಲ. ಧೃತರಾಷ್ಟ್ರ ರಾಜಪಿಂಡ ಭಯಾದೇತೆ ಯದಿ ಹಾಸ್ಯಂತಿ ಜೀವಿತಂ ನಹಿ ಶಕ್ಷ್ಯಂತಿ ರಾಜಾನಂ ಯುಧಿಷ್ಠಿರ ಮುದೀಕ್ಷಿತಂ. ಈ ಶ್ಲೋಕವನ್ನು ಎಚ್ಚರದಿಂದ ಕೇಳಿಸಿಕೊಳ್ಳಿ. ಏತೇ ರಾಜಪಿಂಡ ಭಯಾತ್, ಯದಿ ಒಂದೊಮ್ಮೆ ರಾಜನ ಅನ್ನದ ಭಯದಿಂದ ಬಾಳನ್ನು ಬಿಡ್ತಾರೆ ಅಂತ ಆದರೆ ಯುಧಿಷ್ಠಿರನನ್ನು ನೋಡ್ಲಿಕ್ಕೆ ಕೂಡ ಆಗಲ್ಲ, ಇವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕೆ ಕೂಡ ಆಗಲ್ಲ ಅಂತ. ಪ್ರಾಯ ಇದು ದುರ್ಯೋಧನ ಅನ್ನ ತಿಂದರು ಅಂತ ಇರಬೇಕು. ಅವನು ಹೇಳೋದು
ಧೃತರಾಷ್ಟ್ರ ಮಾತನಾಡ್ತಾನೆ, ಅವಳು ಮುಗಿಸ್ಬಿಡ್ತಾಳು. ಅವಳು ಅಲ್ಲಿಗೆ ಮುಗಿಸಿದ ಮೇಲೆ ಧೃತರಾಷ್ಟ್ರನ ಮಾತು ಶುರು ಆಗತ್ತೆ. ಏತೇ ಇವರು ಯದಿ ಒಂದೊಮ್ಮೆ ರಾಜಪಿಂಡ ಭಯಾತ್, ರಾಜಾನ್ನದ ಭಯದಿಂದ ಜೀವಿತಂ ಹಾಸ್ಯಂತಿ, ಜೀವನವನ್ನು ಬಿಡ್ತಾರೆ ಅಂತ ಆದರೆ ರಾಜನನ್ನು ನೋಡಲಿಕ್ಕೂ ಆಗಲ್ಲ. ಅಂದರೆ ಅದಲ್ಲ ಅಂತ ಅರ್ಥ. ಯದಿ ಒಂದೊಮ್ಮೆ ರಾಜಪಿಂಡ ಭಯಾತ್, ರಾಜಾನ್ನದ ಭಯದಿಂದ, ಇಲ್ಲ ರಾಜಾನ್ನ ಉಂಡುಬಿಟ್ಟಿದ್ದೀವಿ, ಯುದ್ಧ ಮಾಡ್ತೇವೆ ಅಂತ ಹೊರಟರು ಅಂತಲೇ ಇಟ್ಕೊಂಡ್ರು. ನೀನು ಅಂದ್ಕೊಂಡಿದ್ರೆ ನಾನು ಊಟ ಹಾಕ್ಬಿಟ್ಟಿದ್ದೀನಿ ಯುದ್ಧ ಮಾಡ್ತಾನೆ ಅಂತ ನಿಮ್ಗೆ ಏನಾರಿದ್ರೆ, ಆ ತರಹ ನೈಚ್ಯ ಭಾವನೆ ಇರುವವರು ಯುಧಿಷ್ಠಿರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕಾಗೋಲ್ಲ. ಯಾಕೆ ಗೊತ್ತಾ? ಬಯಸಿದ್ರೆ ಅವನೇ ಕೊಡ್ತಾ ಇದ್ದ ಅದನ್ನು. ಹೀಗಾಗಿ ಕೇವಲ ರಾಜಪಿಂಡ ಭಯ ಇತ್ತು ಅಂದರೆ, ಅಯ್ಯೋ ರಾಜನನ್ನು ಉಂಡಿದ್ದೇನೆ ಅನ್ನುವ ಭಯ ಇತ್ತು ಅಂದರೆ ಯುಧಿಷ್ಠಿರನ ಎದುರುಗಡೆ ಕಣ್ಣಲ್ಲಿ ಕಣ್ಣಿಟ್ಟು ನಿಂತು ಹೋರಾಡಲಿಕ್ಕಾಗಲ್ಲ. ಯಾಕೆಂದರೆ ಅವನು ಸ್ವಯಂ ರಾಜ. ಗೌರವಿಸ್ತಾ ಇದ್ದ ನನ್ನನ್ನು ಬಿಟ್ಟು ಕೆಲಸಕ್ಕಾಗಿ ದುಡಿಸ್ಕೊಳ್ಳೋನ ಹತ್ರ ದುಡಿತಾ ಇದ್ದೀರಲ್ಲ ಅಂತನ್ನುವ ಯುಧಿಷ್ಠಿರನ ಕಣ್ಣಿನ ಮುಂದೆ ಇವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯುದ್ಧ ಮಾಡಲಿಕ್ಕಾಗ್ತದ? ಆಗೋದಿಲ್ಲ. ಒಂದೊಮ್ಮೆ ನೀನು ಹಾಗೇನಾರು ಅಂದುಕೊಂಡಿದ್ರೆ ಅದು ಸರಿಯಲ್ಲ ಅಂತ. ನಾನು ಊಟ ಹಾಕಿದ್ದೀನಿ ಯುದ್ಧ ಮಾಡಿಬಿಡ್ತಾರೆ ನಮ್ಮ ಸೇವಕರು ಅಂತನ್ನುವ ಭಾವನೆ ನಿನಗಿದ್ರೆ ಅದಾಗೋಲ್ಲ ಅಂತ ಇದರ್ಥ ಇರೋದು. ಇದು ಪ್ರಾಯ ಏನೇನೋ ತಪ್ಪುಗಳಾಗಿ ಏನೇನೋ ಕಥೆಗಳನ್ನು ಹೆತ್ತು ಈ ಸ್ಟೇಟ್ಮೆಂಟ್ ಎಲ್ಲೆಲ್ಲೋ ಹೊರಟೋಗಿದೆ. ಇವನು ಯಾಕೆ ಸುಮ್ಮನೆ ಇದ್ದ? ಭೀಷ್ಮ ದ್ರೋಣಾದಿಗಳು ಯಾಕೆ ಸುಮ್ಮನೆ ಇದ್ರು? ಯಾಕೆ ಸುಮ್ಮನೆ ಇದ್ರು ಅಂದರೆ ಅದಕ್ಕೆ ಉತ್ತರ ಬಂದಿದೆ. ವನಪರ್ವದಲ್ಲಿ ಅವರೆಲ್ಲ ಹೇಳಿರ್ತಾರೆ, ಭೀಷ್ಮ ದ್ರೋಣಾದಿಗಳನ್ನು ಪ್ರವೇಶಿಸಿ ನಿನ್ನ ಮಾತನ್ನು ಕೇಳುವ ಹಾಗೆ ಮಾಡ್ತೇವೆ ಅಂತ ಅಸುರರೆಲ್ಲ ಅಭಯ ಕೊಟ್ಟಿದ್ದಾರೆ. ಅದು ಇವ್ರಿಗೆ ಗೊತ್ತು. ಅದಕ್ಕೆ ಅವರಪ್ಪ ಹೇಳಿದ್ರು ಸುಮ್ಮನೆ ಇದ್ದ. ನಲೋಭಾದರ್ಥ ಸಂಪತ್ತಿ ನರಾಣಾಮಿಹ ದೃಶ್ಯತೆ ತದಲಂ ತಾತಲೋಭೇನ ಪ್ರಶಾಮ್ಯ ಭರತರಜಭಾ. ಅದರಿಂದ ಲೋಭದಿಂದ ಅರ್ಥ ಸಂಪತ್ತಿ ಅನ್ನೋದಿಲ್ಲ. ಲೋಭದಿಂದ ಹಿಂದೆ ಸರಿ ಎಲ್ಲವೂ ನನಗೆ ಬೇಕು ಅಂತ ಗುಡ್ಡೆ ಹಾಕಿಕೊಂಡ್ರೆ ಯಾವುದೊಂದೂ ಸಿಗಲ್ಲ ಅಂತ ಅವನು ಹೇಳಿದ ಅನ್ನುವಲ್ಲಿಗೆ 116ನೇ ಅಧ್ಯಾಯ ಆಗಿದೆ. ವೈಶಂಪಾಯನಃ ತತ್ತು ವಾಕ್ಯಮನಾದೃತ್ಯ ಸೋರ್ಥವನ್ಮಾತೃಭಾಷಿತಂ ಪುನಃ ಪ್ರತಸ್ಥೆ ಸಂಭ್ರಂಭಾತ್ ಸಕಾಶಂ ಅಕೃತಾತ್ಮನಾಂ. ತತ್ತು ವಾಕ್ಯಮನಾದೃತ್ಯ, ತಾಯಿ ಹೇಳಿದ ಮಾತನ್ನು ಧಿಕ್ಕರಿಸಿ ಸಿಟ್ಟಿನಿಂದ ಮತ್ತೆ ಹೊರಟು ಹೋದ. ತತಃ ಸಭಾಯ ನಿರ್ಗಮ್ಯ ಮಂತ್ರಯಾಮಾತ ಕೌರವಃ ಸೌಬಲೇನ ಮತಾಕ್ಷೇಣ ರಾಜ್ಞಾ ಶಕುನಿನಾ ಸಹ ದುರ್ಯೋಧನಂ ಧಾರ್ತರಾಷ್ಟ್ರಂ ಕರ್ಣಂ ದುಶ್ಯಾಸನೋಬ್ರವೀತ್. ಸಭೆಯಿಂದ ಹೊರಗಡೆ ಹೋಗಿ ಶಕುನಿ, ಕರ್ಣ, ದುಶ್ಯಾಸನ 3 ಜನರ ಜೊತೆಗೆ ಒಂದು ಮೀಟಿಂಗ್ ಮಾಡಿದಂತೆ ಮಂತ್ರಯಾಮಾಸ. ಅಲ್ಲಿ ದುಶ್ಯಾಸನ ಒಂದು ಮಾತಾಡಿದ. ನೋ ಚೇತ್ ಸಂಧಾಸ್ಯಸೇ ರಾಜನ್ ಸ್ವೇನ ಕಾಮೇನ ಪಾಂಡವೈಃ ಬದ್ಧ್ವೈವ ತ್ವಾಂ ಪ್ರದಾಸ್ಯಂತಿ ಪಾಂಡುಪುತ್ರಾಯ ಭಾರತ. 2ನೇ ಬಾರಿ ಹೇಳಿದ, ನೀನು ಸಂಧಿ ಮಾಡಿಕೊಳ್ಳದೆ ಹೋದರೆ ಇವರೆಲ್ಲ ಪಾಂಡವರಿಗೆ ನಿನ್ನನ್ನು ಒತ್ತೆಯಾಗಿ ಕೊಟ್ಟು ಬಿಡ್ತಾರೆ. ವೈಕರ್ತನಂ ತ್ವಾಂಚಮಾಂಚ ತ್ರೀನೇತಾನ್ ಭರತರಜಭ ಪಾಂಡವೇಭ್ಯ ಪ್ರದಾಸ್ಯಂತಿ ಭೀಷ್ಮ ದ್ರೋಣೋ ಪಿತಾಚತೆ. ಕರ್ಣ, ನಾನು, ಶಕುನಿ 3 ಜನರನ್ನು, ಶಕುನಿಯನ್ನು ಬಿಟ್ಟರೂ ಕೂಡ ನಮ್ಮ 3 ಜನರನ್ನು ಪಾಂಡವರಿಗೆ ಸೆರೆ ಕೊಟ್ಟುಬಿಡ್ತಾರೆ. ಸಂಧಿ ಆಗಬೇಕು, ಕಾಂಪ್ರಮೈಸ್ ಆಗಲಿಕ್ಕೆ ಏನಾದ್ರು ಒಂದು ಕಂಡೀಷನ್ ಬೇಕು. ಕಾಂಪ್ರಮೈಸ್ ಯಾವತ್ತೂ ಕಂಡೀಷನಲ್ಲೇ. ಏನು ಕಂಡೀಷನ್ನು ಅಂದರೆ ಆ 3 ಜನರನ್ನು ಹಿಡ್ಕೊಟ್ಬಿಡಿ, ನಾವು ಬೇಷರತ್ ಕಾಂಪ್ರಮೈಸ್ ಆಗೋಗ್ತೀವಿ ಅಂತ ಹೇಳ್ತಾರೆ. ಆಯಿತು, ಅವರೇನಾದರೂ ಪಾಂಡವರು ಆ ರೀತಿ ಹೇಳಿದ್ರೆ
ನಮ್ಮೂರು ಜನರನ್ನು ಕಟ್ಟಿ ಕೊಟ್ಟು ಬಿಡ್ತಾರೆ. ಯಾವ ಪ್ರೀತಿಯೂ ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ. ದುಶ್ಯಾಸನಸ್ಯ ತದ್ವಾಕ್ಯಂ ನಿಶಮ್ಯ ಭರತರ್ಷಭ ದುರ್ಯೋಧನೋ ಧಾರ್ತರಾಷ್ಟ್ರ ನಿಶ್ವಸ್ಯ ಪ್ರಹಸನ್ನಿವಾ. ಆಗ ದುರ್ಯೋಧನನ ಮುಖಾರ ಯಾವ ರೀತಿ ಆಯಿತು ಅಂದರೆ ನಿಟ್ಟುಸಿರು ಬಿಡ್ತಾ ಇದ್ದಾನೆ, ನಗುತ್ತಾ ಇದ್ದಾನೆ. ಭಾರಿ ಕಷ್ಟ ಅದು. ಜೋರಾಗಿ ನಿಟ್ಟುಸಿರು ಬಿಡ್ತಾ ನಗುತ್ತಾ ಹೇಳಿದನಂತೆ, ಏಕಾಂತಮುಪಸೃತ್ಯೇಹ ಮಂತ್ರಂ ಪುನರಮಂತ್ರಯತ್ ಸೌಬಲೇನ ಮತಾಕ್ಷೇಣ ರಾಜ್ಞಾ ಶಕುನಿನಾಥಃ. ಮತ್ತೆ ಮಂತ್ರಾಲೋಚನೆ, ಇನ್ನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಆಗ ಈ ರೀತಿ ಆ ಔಟ್ಕಮ್ ಬಂತಂತೆ. ದುಶ್ಯಾಸನ ಚತುರ್ಥಾನಾಂ ಇದಮಾಸೀದ್ ವಿಚೇಷ್ಟಿತಂ. ಏನು? ಪುರಾಯಮಸ್ಮಾನ್ ಗೃಹ್ಣಾತಿ ಕ್ಷಿಪ್ರಕಾರಿ ಜನಾರ್ದನಃ ಸಹಿತೋ ಧೃತರಾಷ್ಟ್ರೇಣ ರಾಜ್ಞಾ ಶಾಂತನವೇನ ಚ ವಯಮೇವ ನಿಗೃಹೀಮ ಹೃಚೀಕೇಶಂ ಬಲಾದಿವಾ. ಏನು ಹೇಳಿದೆ ನೀನು? ಇನ್ನೊಮ್ಮೆ ಹೇಳು ಅಂದ. ಅದೇ ಅಣ್ಣ, ಅವರೇನಾದರೂ ಕೇಳಿದ್ರೆ ಭೀಷ್ಮ ದ್ರೋಣ ಮತ್ತು ನಿಮ್ಮಪ್ಪ ನಮ್ಮೂರು ಜನರನ್ನು ಕಟ್ಟಿ ಹಾಕಿ ಕೊಟ್ಟು ಬಿಡ್ತಾರೆ ಅಂತ. ಅದನ್ನೇ ಅವನು ನಮ್ಮನ್ನು ಬಂಧನ ಮಾಡೋದಕ್ಕಿಂತ ಮೊದಲು ನಾವೇ ಅವನನ್ನು ಬಂಧನ ಮಾಡ್ಬೋಣ ಕೃಷ್ಣನನ್ನು ಅಂದ. ಹೀಗೆ ಬಂದಿದ್ದು ಪ್ಲ್ಯಾನು. ಅಂದರೆ ದುಶ್ಯಾಸನ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ಏನಾದರೂ ಮಾಡಬೇಕು. ಅವರೇನಾದರೂ ನಿನ್ನನ್ನು ಕೇಳಿದ್ರೆ ನಮ್ಮೂರು ಜನರನ್ನು ಕೊಟ್ಟುಬಿಡ್ತಾರೆ. ಹಾಗೆ ಆಗತ್ತೆ. ಇವ್ರನ್ನ ಬಿಡಬೇಕು ಅಂತಾರೆ, ಇವ್ರನ್ನ ಹಿಡಿಬೇಕು ಅಂತಾರೆ, ಎರಡೂ ಒಂದೇ ಥರ. ಈ ಕಂದಹಾರ್ ವಿಮಾನ ಹೈಜಾಕ್ ಆಯ್ತಲ್ಲ, ಅವಾಗ ಅದೇ ತಾನೇ ಆಗಿದ್ದು. ಅವನು ಯಾವ ಬಿಟ್ಟರೆ ಅವನನ್ನು ಅಜರ್ ಮಸೂದ್ ಅಂತ ಕಾಣುತ್ತೆ ಪ್ರಾಯ. ಅವನನ್ನು ಬಿಟ್ಟರೆ ನಾವು ನಿಮ್ಮನ್ನು ಬಿಡ್ತೇವೆ ಅಂತ, ನಿಮ್ಮ ಪ್ರಯಾಣಿಕರನ್ನು ಬಿಡ್ತೇವೆ. ಅದೇ ರೀತಿ ನಮ್ಮನ್ನು ಹಿಡಿದು ಕೊಟ್ಟರೆ ನಾವು ಒಪ್ಕೊಂಡ್ಬಿಡ್ತೇವೆ ಅಂತಂದರೆ ನಮ್ಮನ್ನು ಹಿಡಿದು ಕೊಟ್ಬಿಡ್ತಾರೆ ನಮ್ಮೂರು ಜನರನ್ನು ಅಂತ ಅವನು ಪದೇ ಪದೇ ಹೇಳ್ತಾ ಇದ್ದಾನೆ ದುಶ್ಯಾಸನ. ಅಂದರೆ ಅವನದೇ ಪ್ಲ್ಯಾನ್. ಅವನು ಹೇಳಿದ್ದು ಈ ತರಹ, ಹಾಗಾದ್ರೆ ಅವ್ರು ನಮ್ಮನ್ನು ಹಿಡಿತಾರೆ ಅಂದರೆ ಅವ್ರಿಗಿಂತ ಮೊದಲೇ ನಾವು ಹಿಡಿದು ಹೋಗೋಣ. ಹಿಂಗೆ ಹಿಂದೆ ಒಂದು ಇವ್ರು ಪ್ರತಿಜ್ಞೆ ಮಾಡಿದಾರಲ್ಲ, ಇವ್ರನ್ನ ದುರ್ಯೋಧನನ್ನ ಭೀಮ ಸಾಯಿಸ್ತಾರೆ. ಹೌದು, ಆ ಪ್ರತಿಜ್ಞೆ ಭಯದಿಂದಾನು ಅವನು ಅದನ್ನು ಹೇಳ್ತಾರೆ. ಕರ್ಣನ್ನ ಇಲ್ಲ ಅಲ್ಲಿ ಏನಿದೆ, ಇದನ್ನು ಒಳಗೊಳ್ಳೋದೇನೇ ಇಲ್ಲ. ಅದು ಯುದ್ಧ ಆದರೆ ಕೊಲ್ತೇನೆ ಅಂತ. ಅಲ್ಲಿ ಕಂಡೀಷನ್ ಹೇಗೆ ಅಂದರೆ ಯುದ್ಧ ಆದರೆ ಕೊಲ್ತೇನೆ ಅಂತ, ಸುಮ್ಮನೆ ಇದ್ರೂ ಕೊಲ್ತೇನೆ ಅಂತ ಇಲ್ವೇ ಇಲ್ಲ. ಅದನ್ನೇ ಭೀಮ ಹೇಳಿತ್ತು. ನನ್ನ ಪ್ರತಿಜ್ಞೆ ಯುದ್ಧ ಆದರೆ, ಯುದ್ಧ ಆಗಲಿಲ್ಲ ಅಂತಂದರೆ ಭವೇಮ ಅಧಶ್ಚರಾಪಿ ಕುಲಸ್ಯಾರ್ಥೆ ಭವೇಮ ಅಧಶ್ಚರಾಪಿ. ಕುಲದ ಹಿತಕ್ಕಾಗಿ ನಾವು ಅವರ ಸೇವಕರಾಗ್ಬಿಡ್ತೀವಿ, ಏನು ಅಡ್ಡಿ ಇಲ್ಲ ಅಂತಂದ ಭೀಮ. ಅಂದರೆ ಯುದ್ಧ ಆದರೆ ಹಾಗೆ ಹೊಡಿತೇನೆ ಅಂತ ಅದೇ ಅಭಿಪ್ರಾಯ ಇಟ್ಟುಕೊಂಡೆ. ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋತೇವೆ ನಾವು ಅಂತಲೇ ಮುಂದುವರೆದಿತ್ತು. ಇದು ದುಶ್ಯಾಸನ ಪದೇ ಪದೇ ಹೇಳಿದ್ದು ದುರ್ಯೋಧನನಿಗೆ ಈ ರೀತಿ ಪ್ಲ್ಯಾನ್ ಬರೋ ಹಾಗೆ ಮಾಡಿತ್ತು. ಪ್ರಸಶ್ಚ ಪುರುಚವ್ಯಾಘ್ರಂ ಇಂದ್ರೋ ವೈರೋಚನಿಂ ಯಥಾ. ಹೇಗೆ? ಇದೇನು ಯಾರು ಮಾಡದೇ ಇರೋದಲ್ಲ. ಇಂದ್ರ ಬಲಿಯನ್ನು ಕಟ್ಟಿ ಹಾಕಲಿಲ್ವಾ? ಇದೇ ರೀತಿ ಪ್ಲ್ಯಾನ್ ಮಾಡಿ ತಾನೇ ಕಟ್ಟಿ ಹಾಕಿದ್ದು. ನಾವು ಅದೇ ರೀತಿ ಮಾಡುತ್ತೇವೆ ಅಂತ. ಇತಿಹಾಸದಿಂದ ಜನ ಹೀಗೆ ಪಾಠ ಕಲಿಯೋದೇ ವಿನಃ ಬರೇ ಇಸ್ವಿಯಿಂದ ಅಲ್ಲ. ಕಂಪ್ಯಾರಿಸನ್ ಇರಬೇಕಾಗಿಲ್ಲ. ನೀವು ಯಾಕೆ ಜೂಜಾಡ್ತೀರ ಅಂದರೆ ಧರ್ಮರಾಜನೇ ಜೂಜಾಡಲ್ವಾ ಅನ್ನಲ್ವೇ? ಹಾಗೆ ಕಂಪ್ಯಾರಿಸನ್ ಬೇಕಾಗಿಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ. ನಾವು ಏನು ಮಾಡ್ಕೊಳ್ತೀವೋ ಅದೇ. ನಾವು ಏನು ತಗೊಳ್ತೀವಿ ಅಂದರೆ ಏನು ಬೇಕಾದ್ರೆ ತಗೋಬೋದು, ನಮ್ಮ ಇಷ್ಟ. ಅದು ನೀವು ಮಾಡಿರ್ಬೇಕು ಅಂತನೂ ಇಲ್ಲ. ನಾವು ಅವ್ರು ಮಾಡಿಲ್ವ ಹಾಗೆ ಅಂತ ಅವ್ರು ಅದನ್ನು ಮಾಡಿರ್ಬೇಕಾಗಿಲ್ಲ. ನಾನು ಹಂಗೆ ತಗೋಬೋದು, ಏನು ಬೇಕಾದ್ರೆ ತಗೋಬೋದು, ನನ್ನ ಇಷ್ಟ. ಹೌದು. ಅದರಿಂದ ನಾನು ಏನು ತಗೊಳ್ತೇನೆ ಅದು ಅವ್ರು ಮಾಡಿರ್ಬೇಕು ಅಂತಿಲ್ಲ. ಹೌದೌದು, ಹಾಗೆ ಹಾಗೆ ಅಲ್ಲ. ಈಗ ನೀವು ಅವ್ರನ್ನ ಹಿಡೀರಿ, ಯಾವುದಾದ್ರೂ ಒಬ್ಬ ಪಬ್ಲಿಕ್ನ ಹಿಡೀರಿ, ಜೇಬುಗಳನ್ನ ಹಿಡೀರಿ, ಅವನಿಗೆ ಆಕ್ರೋಶದ ಮುಂದೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗ್ತಾ ಇರಲ್ಲ. ಇಲ್ಲಾಂದರೆ
ಅವನು ಹೇಳ್ತಾನೆ, ಯಾಕೆ ರಾಜಕಾರಣಿಗಳು ಮಾಡಿದಾಗ ಸುಮ್ಮನಿರ್ತೀರಾ ಅಂತಾನೆ. ಅಸ್ಮಿನ್ ಗೃಹೀತೆ ವರದೆ ಶ್ರುತ್ವಾ ಗೃಹೀತಂ ವಾರ್ಷ್ಣೇಯಂ ಪಾಂಡವಾ ಹತಚೇತತಃ ನಿರುತ್ಸಾಹ ಭವಿಷ್ಯಂತಿ ಭಗ್ನದಂಷ್ಟ್ರಾ ಇವೋರಗಾಹ. ಕೃಷ್ಣನನ್ನು ಹಿಡ್ಕೊಂಡಿದ್ದನ್ನು ಕೇಳಿದ್ರೆ ಪಾಂಡವರಿಗೆ ಉತ್ಸಾಹ ಹೊರಟು ಹೋಗುತ್ತೆ. ಹೇಗೆ? ಭಗ್ನದಂಷ್ಟ್ರಾ ಇವೋರಗಾಹ, ಹಲ್ಲು ಕಿತ್ತ ಹಾವಿನ ಹಾಗೆ. ಎಷ್ಟು ಪುರಾತನವಾದ ದೃಷ್ಟಾಂತ ಇದು. ಅಯಂ ಹೇಚ ಮಹಾಬಾಹು ಸರ್ವೇ ಚಾಂ ಚರ್ಮವರ್ಮ ಚ ಅಸ್ಮಿನ್ ಗೃಹೀತೆ ವರದೆ ಋಷಭೇ ಸರ್ವಸಾತ್ವತಾಂ ನಿರುದ್ಯಮಾ ಭವಿಷ್ಯಂತಿ ಪಾಂಡವ ಸೋಮಕೈ ಸಹ. ಇವನೇ ಸರ್ವೇಷಾಂ ಶರ್ಮ ವರ್ಮ ಚ. ಶರ್ಮ ಅಂದರೆ ಆನಂದ, ವರ್ಮ ಅಂದರೆ ರಕ್ಷಣೆ, ಕವಚ. ಇವನೇ ಸರ್ವೇಷಾಂ ಶರ್ಮ ವರ್ಮ ಚ. ಇವನನ್ನು ಹಿಡಿದುಕೊಂಡ್ರೆ ಪಾಂಡವರಿಗೆ ಉತ್ಸಾಹ ಹೋಗುತ್ತೆ. ಪಾಂಡವರಿಗೆ ಉತ್ಸಾಹ ಹೋದರೆ ಸೋಮಕೈ ಸಹ, ದೃಪದ ಅವನ ದೊಡ್ಡ ಸೈನ್ಯ, ಪಾಂಡವರ ಹಿಂದೆ ಇರೋದು ದೃಪದನ ಸೈನ್ಯವೇ ಹೆಚ್ಚು. ಆ ಬ್ರಾಹ್ಮಣ ಸಾಯ್ತಾ ಹೇಳಿದ್ದು ದ್ರೋಣಾಚಾರ್ಯರು, ನಾನು ಸತ್ತೋಗ್ತೀನಿ, ನನ್ನ ಮಗ ಸಿಕ್ಕಿದ್ರೆ ಪಾಂಚಾಲಾನ್ ನೈವ ಶೇಷ ಏಹೆ ಅಂತ ಹೇಳಿಬಿಡು. ದೃಪದನ ಕಡೆಯವ್ರು ಯಾರೂ ಉಳಿಬಾರ್ದು, ಹಂಗೆ ಮಾಡು. ಅವನು ಆ ಮಹಾನುಭಾವ ರಾತ್ರಿ ಹೋಗಿ ಹೊಡೆದ, ಯಾರನ್ನೂ ಉಳಿಸ್ಲಿಲ್ಲ. ಅದರಿಂದಾಗಿ ಇದನ್ನೆಲ್ಲ ಗಮನಿಸಿದ್ರು. ಯುದ್ಧದ ಸ್ಟ್ರಾಟಜಿಯಲ್ಲಿ ದೊಡ್ಡ ಪಾಲು ಯಾರಿಗೆ? ದೊಡ್ಡ ಪಾಲು ಇವ್ರಿಗೇನೆ. ಪಾಂಡವರ ಹಿಂದೆ ಸೋಮಕರು ಪಾಂಚಾಲ ದೇಶದವರಿದ್ದಾರೆ, ಅವರು ನಿರುತ್ಸಾಹ ಆಗಿ ಹೋಗ್ತಾರೆ. ಇನ್ನು ಉಳಿದ ಚಿಕ್ಕ ಪುಟ್ಟವರು, ಶಿಶುಪಾಲನ ಮಗ ಬಂದಿದ್ದ, ಒಂದು ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡು, ಆ ಥರದವರೆಲ್ಲ ಎಲ್ಲಿ ನಿಲ್ತಾರೆ? ಪಾಂಡವರಿಗಾಗಿ ಬರೋದು. ಪಾಂಡವರಿಗೆ ಉತ್ಸಾಹ ಹೋಯಿತು ಅಂದರೆ ಅವರೆಲ್ಲ ಯಾರೂ ಇರಲ್ಲ. ತಸ್ಮಾತ್ ವಯಮಿಹೈವೈಕಂ ಕೇಶವಂ ಕ್ಷಿಪ್ರಕಾರಿಣಂ ಕ್ರೋಶತೋ ಧೃತರಾಷ್ಟ್ರಸ್ಯ ಬದ್ಧ್ವಾ ಯೋತ್ಸ್ಯಾಮಹೇ ರಿಪೂನ್. ಅದರಿಂದ ಯಹೈವ ಏಕಂ ಕೇಶವಂ, ಕೃಷ್ಣನನ್ನು ಒಬ್ಬನನ್ನು ಹಿಡಿದು ಬಿಡೋಣ. ಅವ ಬಹಳ ಎಚ್ಚರಿಕೆಯಿಂದ ಹೇಳಬೇಕು, ಏಕೆಂದರೆ ಕ್ಷಿಪ್ರಕಾರಿಣಂ, ವೇಗವಾಗಿ ಮಾಡ್ತಾನೆ. ಅವನೇನು ಈಗಿನ ಚಲನಚಿತ್ರ ನಿರ್ದೇಶಕರ ಕೃಷ್ಣನೇ ನಿಧಾನ ಹಿಂಗೆ ಮಾಡಿ ಹಿಂಗೆ ಎಸಿಲಿ ಇಲ್ಲ ತಾನೆ. ವೇಗ ಇರುತ್ತೆ, ಆ ವೇಗ ಊಹಿಸ್ಕೊಳ್ಳಿಕ್ಕಾಗಲ್ಲ. ಅಷ್ಟರೊಳಗಡೆ ಅವನನ್ನು ಹಿಡಿದು ಬಿಡಬೇಕು. ಕೇಶವಂ ಕ್ಷಿಪ್ರಕಾರಿಣಂ ಕ್ರೋಶತೋ ಧೃತರಾಷ್ಟ್ರಸ್ಯ. ಆ ಮುದುಕ ಬೇಕಾದ್ರೆ ಕಿರ್ಚ್ಕೋತಾ ಇರಲಿ, ಆ ಮುದುಕ ಕಿರ್ಚ್ಕೊಳ್ತಾ ಇದ್ರು ಇವನನ್ನು ಹಿಡಿದು ಬಿಟ್ರೆ ಆಮೇಲೆ ಪಾಂಡವರು ಏನು ಮಾಡ್ತಾರೆ? ಕ್ರೋಶತೋ ಧೃತರಾಷ್ಟ್ರಸ್ಯ ಬದ್ಧ್ವಾ ಯೋತ್ಸ್ಯಾಮಹೇ ರಿಪೂನ್ ತೇಷಾಂ ಪಾಪಂ ಅಭಿಪ್ರಾಯಂ ಪಾಪಾನಾಂ ದುಷ್ಟಚೇತಸಾಂ ಇಂಗಿತಜ್ಞಃ ಕವಿಕ್ಷಿಪ್ರಂ ಅನ್ವಬುದ್ಧತ ಸಾತ್ಯಕಿ. ಈ ಪಾಪಿಷ್ಠವಾದ ಅಭಿಪ್ರಾಯವನ್ನು ದೂರದಿಂದಲೇ ಸಾತ್ಯಕಿ ಗ್ರಹಿಸಿದ ಅವನು ಇಂಗಿತಜ್ಞ. ಮುಖದಿಂದ ಮನಸ್ಸಿನ ಭಾವವನ್ನು ಅಳೆಯುವವ ಕವಿ, ಜಾಣ. ದೂರದಲ್ಲಿ ನಿಂತಾಗಲೇ ಅವನಿಗೆ ಗೊತ್ತಾಗೋಯ್ತು ಇವರ ಏನು ದೇಹದ ಭಾಷೆ ಇದೆಯಲ್ಲ, ಬಾಡಿ ಲ್ಯಾಂಗ್ವೇಜು, ಅದರಿಂದ ಇವನನ್ನು ಬಂಧಿಸ್ತಾರೆ ಅಂತ ಗೊತ್ತಾಯ್ತು ಅವನಿಗೆ. ತದರ್ಥಂ ಅಭಿನಿಷ್ಕ್ರಮ್ಯ ಹಾರ್ದಿಕ್ಕೇನ ತಹ ಸ್ಥಿತಃ ಅಬ್ರವೀತ್ ಕೃತವರ್ಮಾಣಂ ಕ್ಷಿಪ್ರಂ ಯೋಜಯ ವಾಹಿನೀಂ. ಆಗ ದಡದಡನೆ ಬಂದ ಕೃತವರ್ಮನ ಹತ್ರ, ಕೃತವರ್ಮ, ಬೇಗ ಸೈನ್ಯವನ್ನು ಸಜ್ಜುಗೊಳಿಸುವುದ. ವಸ್ತುತಃ ಕೃತವರ್ಮ ದುರ್ಯೋಧನ ಪರವಾಗಿ ಹೋರಾಡ್ತೇನೆ ಅಂತ ಅಂಕಿತನಾಗಿದ್ದವ. ಅಂಥವನ ಹತ್ರ ಬಂದಂದ. ಅಂದರೆ ಬಯಲಲ್ಲಿ ಕ್ರಮಬದ್ಧವಾಗಿ ಯುದ್ಧ ಮಾಡೋದು ನಿನ್ನ ಕಮಿಟ್ಮೆಂಟ್ ಆದರೆ ಅದಕ್ಕೆ ಓಕೆ. ಆದರೆ ಮೋಸ ಅಂತ ಆದರೆ ನೀನು ನನ್ನ ಜೊತೆ ಕೈಗೂಡಿಸ್ಬೇಕು, ಯಾದವರು ನಾವಿಬ್ಬರು ಯಾವತ್ತಿದ್ರೂ ಒಂದೇ ಅನ್ನುವ ಭಾವನೆ. ಇನ್ನೇನು ಮಣಿಶಂಕರ ಅಯ್ಯರ್ರೇ ಕೃತವರ್ಮ ಶತ್ರುಗಳ ಪರವಾಗಿ ಮಾಡಲಿಕ್ಕೆ. ಕೃಷ್ಣ ತಟಸ್ಥನಾಗಿದ್ದ ಅಂತ ಹೇಳೋನು ದುರ್ಯೋಧನ ಹತ್ರ ಹೋಗಿದ್ದು. ಕೃಷ್ಣ ಆಕ್ಟಿವ್ ಆಗ್ತೇನೆ ಅಂತ ಹೇಳಿದರೆ ಅವನು ಖಂಡಿತ ಕೃಷ್ಣನ ಜೊತೆಗೆ ಇರ್ತಾ ಇದ್ದ. ಕೃತವರ್ಮ ಶುಕ್ಲ ಪಕ್ಷದ ದೇವತೆ.
ಸಾತ್ಯಕ್ಕೆ ಕೃಷ್ಣ ಪಕ್ಷದ ದೇವತೆ. ಅದರಲ್ಲೇನು ಅಧ್ಯಾತ್ಮ ಅರ್ಥ ಅಡಗಿಸಿಟ್ಟಿದ್ದಾರೋ ಮಹಾನುಭಾವರು, ನಮಗೀಗಂತೂ ಅರ್ಥ ಆಗಿಲ್ಲ. ಯಾದವರು ವಿನಾಶಕ್ಕೂ ಇವರಿಬ್ಬರ ಕಾರಣ, ಅದು ಇದ್ದೇ ಕ್ಯಾರಿ ಫಾರ್ವರ್ಡ್ ಆಯ್ತು. ಅದರಿಂದ ಇಂಗಿತಜ್ಞ ಕವಿಹಿ ಅವ್ರ ದಿವಸ ಪಾರಾಯಣ ಮಾಡ್ತಾರೆ ಮಹಾಭಾರತ ನಿರ್ಣಯ. ತದರ್ಥಮಭಿನಿಷ್ಕ್ರಮ್ಯ ಹಾರ್ದಿಕ್ಯೇನ ಸಹ ಸ್ಥಿತಃ ವ್ಯೂಢಾನೇಕ ಸಭಾದ್ವಾರಂ ಉಪತಿಷ್ಠಸ್ವ ದಂಶಿತಃ ಯಾವದಾಖ್ಯಾಮ್ಯಹಂ ಚೈತತ್ ಕೃಷ್ಣಾಯ ಕ್ಲಿಷ್ಟ ಕರ್ಮಣಿ. ನೀನು ಬಾಗಿಲಿನಲ್ಲಿ ನಿಂತಿರು, ನಾನು ಕೃಷ್ಣನಿಗೆ ಹೋಗಿ ಹೇಳ್ತೇನೆ ಎಂದ. ಕೂಡಲೇ ಅರೇಂಜ್ಮೆಂಟ್ ಆಗಿದ್ದದು. ಸೈನ್ಯವನ್ನು ಇಟ್ಟುಕೊಂಡು ಸಭೆಯ ದ್ವಾರದಲ್ಲಿ ನಿಂತಿರು. ಯಾವ ಸಂದರ್ಭದಲ್ಲಿಯೂ ಕೂಡ ಕೃಷ್ಣನ ಇದು ಸಭೆಯ ಒಳಗಡೆ ನೀನು ನುಗ್ಗಬಹುದು. ನಾನು ಕೃಷ್ಣನಿಗೆ ಈ ವಿಚಾರ ಹೇಳ್ತೇನೆ. ವ್ಯೂಢಾನೀಕ ಸಭಾದ್ವಾರಂ ಉಪತಿಷ್ಠಸ್ವ ದಂಶಿತಃ. ಕವಚ ಹಾಕಿಕೋ. ಸಪ್ರವಿಶ್ಯ ಸಭಾಂ ವೀರಃ ಸಿಂಹೋ ಗಿರಿಗುಹಾಮಿವ ಆಚಷ್ಟತಮಭಿಪ್ರಾಯಂ ಕೇಶವಾಯ ಮಹಾತ್ಮನೆ. ಸೀದಾ ಹೋಗಿ ಕೇಶವಾಯ ಕೃಷ್ಣನಿಗೆ ಸಾತ್ವಿಕೆ ಹೇಳಿದ ಅಂತೆ. ಧೃತರಾಷ್ಟ್ರಂ ತತಶ್ಚೈವ ವಿದುರಂ ಚಾತ್ಮಭಾವಿನಂ ತೇಷಾಮೇತಮಭಿಪ್ರಾಯಂ ಆಚಚಕ್ಷೆ ಸ್ಮಯನ್ನಿವ. ಅಲ್ಲಿಗೆ ಹೋಗಿ ಆ ಸಭೆಯ ಒಳಗಡೆ ದೊಡ್ಡ ಸಭೆಯನ್ನು ನಡೀತಾ ಇದೆ, ಅದರಲ್ಲಿ ಸ್ವಲ್ಪ ಕೇಳಿಸುವ ಹಾಗೆ ವೈಯಕ್ತಿಕವಾಗಿ ಹೇಳಿದ. ಸಾತ್ಯಕಿ ಧರ್ಮಾದರ್ಥ ಚಕಾಮಾಚ್ಚ ಕರ್ಮ ಸಾಧು ವಿಗರಹಿತಂ ಮಂದಾಃ ಕರ್ತುಮಿಹೆಚ್ಛಂತಿ ನ ಚಾವಾಪ್ಯಂ ಕಥಂಚನ. ಈ ಸಭೆಯಿಂದ ಏನು ಪ್ರಯೋಜನ? ಸಭೆಗೆ ವಿರುದ್ಧವಾಗಿ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಅವರ ತೀರ್ಮಾನ ಏನು ಎಷ್ಟು ಕೆಟ್ಟದಾಗಿದೆ ಅಂದರೆ ಧರ್ಮ ಅರ್ಥ ಕಾಮ ಯಾವುದೂ ಕೂಡ ಇಲ್ಲ. ಅಂದರೆ ನೀವು ಧರ್ಮವನ್ನು ಒಂದು ಕರ್ಮದ ಯೋಗ್ಯತೆಯನ್ನು ತೀರ್ಮಾನ ಮಾಡಬೇಕಾದ್ರೆ ಧರ್ಮಾರ್ಥ ಕಾಮಗಳ ಮೂಲಕವೇ ತೀರ್ಮಾನ ಮಾಡಬೇಕು, ಬೇರೆ ಅಲ್ಲ. ಸ್ಪಷ್ಟವಾಗಿ ಇದೆ. ಇದರ ಬೇಸಿಕ್ ಇಲ್ಲದೆ ಇರೋದ್ರಿಂದಾಗಿ ಮೀಮಾಂಸಾವನ್ನು ಆಶ್ರಯಿಸಿ ಇವತ್ತು ಇದು ಕಾರ್ಯವೇ ಅಕಾರ್ಯವೇ ಅಂತ ತೀರ್ಮಾನ ಮಾಡೋ ಸ್ಟೇಜಿಗೆ ಬಂದಿದೆ. ಆವಾಗ ಯಾವುದು ಸರಿ ಅಂದರೆ ಧರ್ಮ ಅರ್ಥ ಕಾಮ ಮೂರಕ್ಕೂ ಅನುಕೂಲವಾಗಿರೋದು ಸರಿ. ಯಾವುದು ತಪ್ಪು ಅಂತಂದರೆ ಧರ್ಮ ಅರ್ಥ ಕಾಮ ಅದು ಧರ್ಮ ಆಗಿದ್ದರೂ ಅರ್ಥಕಾಮಗಳಿಗೆ ವಿರುದ್ಧ ಆಗಿದ್ದರೆ ಅದು ಅಯೋಗ್ಯ. ಹೀಗೆ ಮೂರಲ್ಲಿ ಎರಡಿತ್ತು ಅಂತಂದರೆ ಮಧ್ಯಮ, ಮೂರಲ್ಲಿ ಎರಡು ಇರಲಿಲ್ಲ ಒಂದು ಮಾತ್ರ ಇದೆ ಅಂದರೆ ಅಧಮ, ಮೂರು ಇತ್ತು ಅಂದರೆ ಉತ್ತಮ. ಇದು ಅದ್ಭುತವಾದ ಆಲೋಚನಾ ಶೈಲಿ ನಮ್ಮವರು ಕೊಟ್ಟಿದ್ದು, ಮಹಾಭಾರತದಿಂದ ನಾವು ತಿಳಿಬೇಕಾಗಿದ್ದು. ಅದನ್ನು ತಪ್ಪಿಸಿಕೊಂಡದ್ರಿಂದ ನಾವು ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಧರ್ಮಾರ್ಥ ಕಾಮಗಳಿಗೆ ಮೂರಕ್ಕೂ ಕೂಡ ಯೋಗ್ಯವಲ್ಲದ್ದು ಯಾವುದು ಸರಿ ಯಾವುದು ತಪ್ಪು, ಯಾವುದು ವಿಧಿ ಯಾವುದು ನಿಷೇಧ ಅಂತ. ಇಷ್ಟು ವಾಕ್ಯ ಇದೆ ವಿಧಿಗೆ, ಇಷ್ಟು ವಾಕ್ಯ ಇದೆ ನಿಷೇಧಕ್ಕೆ ಅಂತಲೇ ಇನ್ನು ಯೋಚನೆ ಮಾಡ್ತಾ ಇದ್ದೇವೆ ನಾವು. ಹಾಗಲ್ಲ ಅಂತ ಮಂದಾಕರ್ತು. ಮತ್ತೆ ನಿಮಗೊಂದು ಸಂಗತಿ ಹೇಳಬೇಕು. ಧರ್ಮಸಿಂಧುಲಾಗಲಿ ನಿರ್ಣಯ ಸಿಂಧು ಅಂತನ್ನುವ ಧರ್ಮಶಾಸ್ತ್ರ ಗ್ರಂಥದಲ್ಲಿ ನಿಮಗೆ ನಿರ್ಣಯವನ್ನು ಒಂದು ಕೊಟ್ಟಿಲ್ಲ, ಹೆಸರು ಮಾತ್ರ ನಿರ್ಣಯ ಸಿಂಧು ಅಂತ. ನಿರ್ಣಯ ಆಗಿದ್ರೆ ನಿರ್ಣಯ ಸಿಂಧು ಎಂಥದ್ದು? ಹಲವಾರು ನಿರ್ಣಯಗಳ ಸಮೂಹ ಅಂತೆ ನಿರ್ಣಯ ಸಿಂಧು. ಅಂದ್ರೇನು? ನೀವು ಈ ಸಮಸ್ಯೆ ಬಂದಾಗ ಇದು ಮಾಡಬಹುದು, ಅದು ಮಾಡಬಹುದು, ಇದು ಮಾಡಬಹುದು, ಅದು ಮಾಡಬಹುದು, ಅದು ನಿರ್ಣಯವೇ? ಧರ್ಮಶಾಸ್ತ್ರ ಯಾವತ್ತೂ ನಿರ್ಣಯ ಕೊಡಲ್ಲ. ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳುತ್ತೆ. ಏನು ಹೇಳಲಿಕ್ಕೂ ಅದು ಒತ್ತಾಸೆಯನ್ನು ಒದಗಿಸುತ್ತೆ. ಇದು ಯಾಕೆ ಅಂತ ಹೇಳಿ ಈ ಸೆಷನ್ ಮುಗಿದ್ಮೇಲೆ ನಾನು ಹೇಳ್ತೇನೆ. ಎಗೈನ್ ಪ್ರಾಬ್ಲಮ್ ಆಫ್ ಸೋಷಿಯಲ್ ಮೀಡಿಯಾ ಅದಾದ್ಮೇಲೆ ನಾನು ಹೇಳ್ತೇನೆ, ಯಾಕೆಂದರೆ ಹೇಳಿದ್ರೆ ಅದು ಅರ್ಥ ಆಗೋಲ್ಲ. ಮಂದ ಕರ್ತು ಮಿಹೆಚ್ಛಂತಿ ನ ಚಾವಾಪ್ಯಂ ಕಥಂಚನ ಪುರಾ ವಿಕುರ್ವತೆ ಮೂಢಾ ಪಾಪಾತ್ಮಾನಃ ಸಮಾಗತಾ ಧರ್ಷಿತಾ ಕಾಮಮನ್ಯುಭ್ಯಾಂ ಕ್ರೋಧಲೋಭವಚಾನುಗಾಹ. ಅತ್ಯಂತ ಪಾಪಿಷ್ಠರು ಅವರು ತಮ್ಮ ಕ್ರಿಯೆಯಲ್ಲಿ ತೊಡಗುವ ಮುನ್ನ ನಾವು ತೊಡಗಿಬಿಡಬೇಕು. ಇಮಂ ಹಿ ಪುಂಡರೀಕಾಕ್ಷಂ ಜಿಘೃಕ್ಷಂತ್ಯಲ್ಪಚೇತತಃ ಪಟೇನಾಗ್ನಿಂ ಪ್ರಜ್ವಲಿತಂ ಯಥಾ ಬಾಲ ಯಥಾ ಜಡಾಹ. ಅವರು ಕೃಷ್ಣನನ್ನು
ಬಂಧಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಬಟ್ಟೆಯಲ್ಲಿ ಕೆಂಡ ಕಟ್ಕೊಳ್ಬಾರದು ಅಂತ. ಇದು ಹಳೆಯದು. ಸೆರಗಿನಲ್ಲಿ ಕೆಂಡ ಕಟ್ಕೊಳ್ಳಿಕ್ಕಾಗಲ್ಲ ಅಂತನ್ನೋದೇನಿದೆ ಆ ರೂಪದ ಹಳೆಯ ಮೂಲ ಇದು. ಸಾತ್ಯಕೆ ತದ್ವಚ ಶ್ರುತ್ವ ವಿದುರೋ ದೀರ್ಘದರ್ಶಿವಾನ್ ಧೃತರಾಷ್ಟ್ರಂ ಮಹಾಬಾಹುಂ ಅಬ್ರವೀತ್ ಕುರು ಸಂಸದಿ. ಆಗ ವಿದುರ ಕೂಡಲೇ ಧೃತರಾಷ್ಟ್ರನಿಗೆ ಹೇಳಿದ, ರಾಜನ್ ಪರೀತ ಕಾಲಾಸ್ತೆ ಪುತ್ರ ಸರ್ವೇ ಪರಂತಪ ಅಶಕ್ಯಂ ಅಯಶಸ್ಯಂಚ ಕರ್ತುಂ ಕರ್ಮ ಸಮುದ್ಯತಾ. ರಾಜ ಪರೀತ ಕಾಲಾಹ, ಅವ್ರಿಗಿನ್ನೇನು ಹೋಗೋ ಟೈಮ್ ಬಂದಿದೆ. ಅವರಿಗೆ ಆಗದ ಅಪಕೀರ್ತಿಕರವಾದ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಕೃಷ್ಣನನ್ನು ನಿಗ್ರಹಿಸುವ ಬಯಕೆ. ಇಮಂ ಪುರುಷ ಚಾರ್ದೂಲಂ ಅಪ್ರದೃಶ್ಯಂ ದುರಾತದಂ ಆಸಾಧ್ಯ ನ ಭವಿಷ್ಯಂತಿ ಪತಂಗ ಇವ ಪಾವಕಂ. ಬೆಂಕಿಯನ್ನು ಹಾತೆಗಳು ಮುತ್ತುವ ಹಾಗೆ ಕೃಷ್ಣನನ್ನು ಮುತ್ತುತ್ತಾ ಇದ್ದಾರೆ. ಏತೇನ ಶಕ್ತಾಸ್ತರ್ವೇ ಹಿ ಸಾಹಸಾತ್ಕರ್ತು ಮುದ್ಯತಾ ಅಯಮಿಚ್ಛನ್ ಹಿತಾನ್ ಸರ್ವಾನ್ ಯುದ್ಧಮಾನಾನ್ ಜನಾರ್ದನ. ಅವನು ಮೊದಲೇ ಜನಾನ್ ಅರ್ಧಯತಿ, ಅಂಥವನನ್ನು ಇವರು ಕೊಲ್ಲಿಕ್ಕೆ ಹೊರಟಿದ್ದಾರೆ. ಸಿಂಹೋ ನಾಗಾನಿವ ಕ್ರುದ್ಧ ಗಮಯೇದ್ಯಮ ಸಾಧನಾನ್. ಆಗ ಒಂದು ಸಿಂಹ ಹಲವಾರು ಆನೆಗಳನ್ನು ಕೊಲ್ಲಬಲ್ಲಂಥದ್ದಿತ್ತು. ನಾವು ಇವತ್ತಿನ ಪ್ರಾಣಿಗಳ ಸ್ಟೇಜನ್ನು ನೋಡಿಕೊಂಡು ಅವತ್ತಿನ ಪ್ರಾಣಿಗಳನ್ನು ಊಹಿಸ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಈ ದೃಷ್ಟಾಂತ ನಾವು ಅವತ್ತಿನ ಕಾಲಕ್ಕೆ ಅಂತ ಇಟ್ಕೊಳ್ಬೇಕು. ನ ತ್ವಯಂ ನಿಂದಿತಂ ಕರ್ಮ ಕುರಿಯಾತ್ ಪಾಪಂ ಕಥಂಚನ ನ ಚ ಧರ್ಮಾದಪಕ್ರಾಮೇತ್ ಅಚ್ಯುತ ಪುರುಚರ್ಷಭ. ನಿಂದಿತವಾದ ಕರ್ಮವನ್ನು ಮಾಡುವುದೇ ಇಲ್ಲ, ಪಾಪವನ್ನು ಮಾಡುವುದೇ ಇಲ್ಲ, ಧರ್ಮದಿಂದ ಜಾರುವುದಿಲ್ಲ. ಅದರಿಂದಾಗಿ ಇವನು ಅಚ್ಯುತ. ಅಚ್ಯುತ ಅನ್ನೋದಕ್ಕೆ ಒಂದು ಒಳ್ಳೆಯ ನಿರ್ವಚನ. ನತ್ವಯಂ ನಿಂದಿತಂ ಕರ್ಮ ಕುರ್ಯಾತ್ ಪಾಪಂ ಕಥಂಚನ ನ ಚ ಧರ್ಮಾತ್ ಅಪಕ್ರಾಮೇತ್ ಅಚ್ಯುತಃ ಪುರುಷೋತ್ತಮಃ. ಯಥಾ ವಾರಾಣಸಿ ದಗ್ಧ ಸಾಶ್ವಾಸರಥ ಕುಂಜರ ಸಾನುಬಂಧಸ್ತು ಕೃಷ್ಣೇನ ಕಾಶೀನಾಂ ವೃಷಭೋ ಹತಃ. ಸ್ವಲ್ಪ ದಿವಸದ ಕೆಳಗಡೆ ಆಗಿದ್ದ ಘಟನೆ ನಿನ್ನ ಕಿವಿ ಬಿದ್ದಿರಬೇಕು. ಪೌಂಡ್ರಕ ವಾಸುದೇವನ ಕೊಲೆ ಆದ ಮೇಲೆ, ಪೌಂಡ್ರಕ ವಾಸುದೇವನನ್ನು ಕೊಂದಾದ ಮೇಲೆ, ಆ ಪೌಂಡ್ರಕ ವಾಸುದೇವನ ಮಾವ ಸುದಕ್ಷಿಣ ಅಂತ ಅವನ ಹೆಸರು, ಅವನೇನು ಮಾಡಿದ, ಇಡೀ ಹೋಮ ಮಾಡಿ, ಇಡೀ ರುದ್ರ ಹೋಮ ಮಾಡಿ ಅವನನ್ನು ಒಂದು ಪಿಶಾಚವನ್ನು ನಿರ್ಮಿಸಿ ಕಳಿಸಿದ. ಕೃತ್ಯವನ್ನು ಕಳಿಸಿದ. ಆ ಕೃತ್ಯ ಕೃಷ್ಣನನ್ನು ಕೊಲ್ಲಲಿಕ್ಕೆ ಅಂತ ಬಂತು. ಕೃಷ್ಣನ ಚಕ್ರದಿಂದ ಭಯಗೊಂಡು ಇಡೀ ಕಾಶಿಯನ್ನೇ ಸುಟ್ಟಿತು. ಕಾಶಿ ಸುಟ್ಟೋಗಿದೆ. ಅದರಿಂದಾಗಿ ಕಾಶಿ ಒಂದು ಬಾರಿ ಸುಡಲೇ ಇಲ್ಲ. ಪ್ರಪಂಚದ ಅತ್ಯಂತ ಪುರಾತನ ನಗರ ಅಂದರೆ ಕಾಶಿ ಒಂದೇ. ಎಷ್ಟು ಸರ್ತಿ ಸುಟ್ಟಿದೆಯೋ, ಎಷ್ಟು ಸರ್ತಿ ಬದುಕಿದೆಯೋ, ಎಷ್ಟು ಸರ್ತಿ ಸುಟ್ಟು ಎಷ್ಟು ಸರ್ತಿ ಎದ್ದಿದೆಯೋ ಏನೋ. ಇಡೀ ಊರನ್ನ ಎಸ್ಕವೇಟ್ ಮಾಡ್ತಾ ಹೋದರೆ ಕೆಳಗಡೆ ಒಂದು ಏನಿಲ್ಲ ಅಂದರೆ ಒಂದು 7-8 ಊರು ಇರ್ಬೋದು. ಅಷ್ಟು ಹಳೇದದು ಕಾಶಿ. ಮೊನ್ನೆ ತಾನೇ ಸುಟ್ಟು ಹೋಗಿದೆ, ಕೇಳಲಿಲ್ವ ನೀನು? ಯಥಾ ನಾಗಪುರಂ ದದ್ವಾ ಶಂಖಚಕ್ರ ಗದಾಧರ ಸ್ವಯಂ ಕಾಲೇಶ್ವರೋ ಭೂತ್ವಾ ನಾಶಯಿಷ್ಯತಿ ಕೌರವಾನ್. ವಾರಾಣಸಿಗೆ ಬಂದ ಗತಿಯೇ ಹಸ್ತಿನಪುರಕ್ಕೂ ಬಂದೀತು. ಎಲ್ಲರೂ ನಾಶ ಆಗಿ ಹೋಗ್ತಾರೆ. ಪಾರಿಜಾತ ಹರಂಹೇನಂ ಏಕಂ ಯದು ಸುಖಾವಹಂ ನಾಭ್ಯವರ್ತದ ಸಂರಬ್ಧೋ ವೃತ್ರಃ ವಸುಭಿಸ್ಸಹ. ಪಾರಿಜಾತವನ್ನು ತರಬೇಕಾದ್ರೆ ಇಂದ್ರನ ಎಲ್ಲ ಸೈನಿಕರು ಕೂಡ ಸೋತರು ಅನ್ನೋದು ನೆನಪಿರಲಿ. ಇಂದ್ರ ಕೂಡ ಸೋತ ಅಂತ ನೆನಪಿರಲಿ. ಅಂದರೆ ಇದೆಲ್ಲವೂ ಕೂಡ ಹಿಂದೆ ನಡೆದು ಹೋಗಿದೆ ಅಂತ ಆಯ್ತು. ಆಮೇಲೆ ಇದು ಮಹಾಭಾರತ ಯುದ್ಧಕ್ಕಿಂತ ಮೊದಲೇ ಇವೆಲ್ಲ ಆಗಿ ಹೋಗಿದೆ. ಅದರಿಂದಾಗಿ ನೋಡಿ, ಇಷ್ಟೆಲ್ಲ ಹೇಳಿದ್ರ, ಪೌಂಡ್ರಕ ವಾಸುದೇವನನ್ನು ಕೊಂದಿದ್ದು ವನವಾಸದ ಕಡೆಗೆ, ಅಂದರೆ ಪಾಂಡವರ ವನವಾಸದ ಕಡೆಯ ಸಂದರ್ಭದಲ್ಲಿ ಕೃಷ್ಣ ಪೌಂಡ್ರಕ ವಾಸುದೇವನನ್ನು ಕೊಂದಿದ್ದು.
ಹಾಗಾದರೆ ಪ್ರದ್ಯುಮ್ನನನ್ನು 12 ವರ್ಷ ತಪಸ್ಸು ಮಾಡಿದ್ದು ಅದಕ್ಕೇನು ಗತಿ ಅಂತ ಹೇಳಿ ಆಚಾರ್ಯರು ಅದಕ್ಕೆ ಹೇಳೋದು. 12 ವರ್ಷ ತಪಸ್ಸು ಮಾಡಿದ್ದು ಅಂದ್ರೇನು? ಒಂದೇ ದಿವಸ ಗುರುವನ್ನು 12 ರಾಶಿಯಲ್ಲಿ ತೊಡಗಿಸಿದ್ದು. ಅದೊಂದು ಇದು ಬಿಟ್ಟರೆ ಇದೆಲ್ಲದಕ್ಕೂ ಒಂದಕ್ಕೊಂದು ಕೂಡಲ್ಲ. ದ್ವಾರ ಮಾತಾದ್ಯತೌ ಭತ್ಯ ವಿಧೂಯ ಗದಯಾಗಿರಿಂ ಜುಮತ್ಸೇನ ಸಹ ಮಾತ್ಯ ಕೃಷ್ಣೇನ ವಿನಿಪಾತಿತ. ಕೆಲವು ದಿವಸಗಳ ಕೆಳಗೆ ಸೌಭನನ್ನು ಕೊಲ್ಲಲಿಲ್ವೇ? ಶೇಷವತ್ವಾತ್ ಕುರುಣಾಂತು ಧರ್ಮಾಪೇಕ್ಷಿ ತಥಾಚ್ಯುತಃ ಕ್ಷಮತೆ ಪುಂಡರೀಕಾಕ್ಷ ಶಕ್ತಸ್ಸನ್ ಪಾಪಕರ್ಮಣಾಂ. ಇಷ್ಟಿದ್ರೂ ನಾವು ಪಾಪ ಮಾಡಿದರೂ ಕೃಷ್ಣ ಸುಮ್ಮನೆ ಇದ್ದಾನೆ. ಏತೇ ಹಿ ಯದಿ ಗೋವಿಂದಂ ಇಚ್ಛಂತಿ ಸಹ ರಾಜಭಿಃ ಅದ್ಯೈವ ಅತಿಥೇಯ ಸರ್ವೇ ಭವಿಷ್ಯಂತಿ ಯಮಸ್ಯ ವೈ. ಕೃಷ್ಣನನ್ನು ಕುರಿತು ಎದುರಿಸೋದಾದರೆ ಇವತ್ತು ಅತಿಥಯ ಯಮಸ್ಯ ಭವಿಷ್ಯಂತಿ, ಯಮನ ಅತಿಥಿಗಳಾಗಿ ಹೋಗ್ತಾರೆ. ಯಥಾ ವಾಯೋ ತೃಣಾಗ್ರಾಣಿ ವಶಂ ಯಾಂತಿ ಬಲೀಯತಃ ತಥಾ ಚಕ್ರಭೃತಸ್ಸರ್ವೇ ವಶಮೇಷ್ಯಂತಿ ಕೌರವಾಃ. ಬಲಿಷ್ಠವಾದ ಗಾಳಿಯ ಇಚ್ಛೆಗನುಗುಣವಾಗಿ ಹುಲ್ಲು ಅಲಗಾಡುವ ಹಾಗೆ ಇವರೆಲ್ಲರೂ ಕೂಡ ಕೌರವರು ಕೃಷ್ಣನಿಗೆ ವಶರಾಗಿ ಹೋಗ್ತಾರೆ. ವಿದುರೇಣೈವ ಮುಕ್ತೇತು ಕೇಶವೋ ವಾಕ್ಯಮಬ್ರವೀತ್ ಧೃತರಾಷ್ಟ್ರಮಭಿಪ್ರೇಕ್ಷ್ಯ ಸುಹೃದಾಂ ಶೃಣ್ವತಾಂ ಮಿತಃ. ಈ ರೀತಿ ವಿದುರ ಹೇಳಿದ ಮೇಲೆ ಕೃಷ್ಣ ನುಡಿದ. ಧೃತರಾಷ್ಟ್ರನನ್ನು ನೋಡ್ತಾ, ರಾಜನ್ನೇತೆ ಯದಿ ಕ್ರುದ್ಧಾಃ ಮಾಂ ನಿಗೃಹೀಯುರೋಜತ ಏತೇ ವಾ ಮಾಮಹಂ ವೈನಾನ್ ಅನುಜಾನೀಹಿ ಪಾರ್ಥಿವ. ಧೃತರಾಷ್ಟ್ರ ನನ್ನನ್ನು ಬಂಧಿಸ್ಲಿಕ್ಕೆ ಬರ್ತಾ ಇದ್ದಾರೆ, ನೀನೀಗ ಅನುಮತಿ ಕೊಡು, ನಾನು ಅವರು ನೋಡಿಬಿಡ್ತೇನೆ ಅಂತ. ನಿನ್ನ ಮಕ್ಕಳನ್ನು ಕೊಡಲಿಕ್ಕೆ ಅನುಮತಿ ಕೊಡು ಅಂತ ಕೃಷ್ಣ. ಹೊಡಿತಾ ಇದ್ದಾರಲ್ವಾ, ನೀನು ಸುಮ್ಮನೆ ಇರಿ ಅಂತಂದರೆ ಈ ಯುದ್ಧಕ್ಕೆ ಒಪ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಅಲ್ವಾ? ಬಾಯಿ ಮಾತಿನಿಂದಲಾದರೂ ಖಂಡಿಸಿದರೆ ನಿನ್ನ ಒಪ್ಪಿಗೆ ಇಲ್ಲ ಅಂತ, ಇಲ್ಲ ಅಂದರೆ ನಿನ್ನ ಒಪ್ಪಿಗೆ ಇದೆ ಅಂತ ಅನುಮತಿ ಕೊಡು, ಅಧಿಕೃತವಾಗಿ ಕೊಲ್ತೇನೆ, ತಂದೆಯಿಂದಲೇ ಅಪ್ಪಣೆ ಪಡೆದು ಮಗನನ್ನು ಕೊಲ್ತೇನೆ ಅಂತ. ಏತಾನ್ಹಿ ತರವಾನ್ ಸಂರಬ್ಧಾನ್ ನಿಯಂತು ಮಹಮುತ್ಸಹೆ ನತ್ವಹಂ ನಿಂದಿತಂ ಕರ್ಮ ಕುರಿಯಾಂ ಪಾಪಂ ಕಥಂಚನ. ಆದರೆ ದೂತನಾಗಿ ಬಂದವನನ್ನು ಶಿಕ್ಷಿಸುವುದು ಎಷ್ಟು ಅಪರಾಧವೋ ಹಾಗೆ ದೂತನೂ ಕೂಡ ಅವ್ರ ಹತ್ರ ಯುದ್ಧಕ್ಕೆ ನಿಲ್ಲೋದು ಅಷ್ಟು ಸರಿಯಲ್ಲ. ಅದರಿಂದಾಗಿ ನಾನು ಆ ದೂತನಿಗೆ ವಿರುದ್ಧವಾದ ಕೆಲಸ ಮಾಡಲ್ಲ. ಪಾಂಡವಾರ್ಥೇ ಹಿ ಲುಭ್ಯಂತಹ ಸ್ವಾರ್ಥಾದ್ಭ್ರಶ್ಯಂತಿ ತೇ ಸುತಾಃ ಏತೇ ಚೇ ದೇವಮಿಚ್ಛಂತಿ ಕೃತಕಾರ್ಯೋ ಯುಧಿಷ್ಠಿರಃ. ಇವರೆಲ್ಲ ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಯುಧಿಷ್ಠಿರನಿಗೆ ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಇವರಿಗೆ. ಅದ್ಯೈವ ಹ್ಯಹಮೇನಾಂಶ್ಚ ಯೇ ಚೈನಾನನು ಭಾರತ ನಿಗೃಹ್ಯ ರಾಜನ್ ಪಾರ್ಥೇಭ್ಯೋ ದದ್ಯಾಂ ಕಿಂ ದುಷ್ಕೃತಂ ಭವೇತ್. ಅಲ್ಲ, ಏನು ಬೇಕಾರಾಗಲಿ ಅವರನ್ನು ಕಟ್ಟಿ ಹಾಕಿ ಪಾಂಡವರಿಗೆ ಕೊಡ್ಲ ನಾನು? ಯೇ ಶಮೇ ನಿಶ್ಚಯೋ ರಾಜನ್ ಯದ್ಯೇಷೋಸ್ಯ ವಿನಿಶ್ಚಯ ನರ್ದಂತು ಸಹಿತಾ ಶಂಖಾ ಪಣವಾನಕ ನಿಸ್ವನೈಃ. ಈಗಲೇ ಯುದ್ಧ ಆಗೋದು ಅಂತಾದರೆ ಯುದ್ಧಕ್ಕೆ ಅಧಿಕೃತ ಚಾಲನೆಯಾಗಿ ಶಂಖವನ್ನು ಊದ್ರಿ ಎಲ್ಲರೂ. ಈಗಲೇ ಯುದ್ಧ ಶುರು ಅಂತ ಆಗಿ ಹೋಯಿತು, ನಾನೊಬ್ಬನೇ ಸಾಕು, ಪಾಂಡವರ ಪರವಾಗಿ ನಾನೇ ಯುದ್ಧ ಮಾಡ್ತೇನೆ. ಇದಂತೂ ನ ಪ್ರವರ್ತೇತ ನಿಂದಿತಂ ಕರ್ಮ ಭಾರತ ಸನ್ನಿಧೌತೆ ಮಹಾರಾಜ ಕ್ರೋಧಜಂ ಪಾಪ ಬುದ್ಧಿಜಂ. ಇದು ನಿನಗೆ ಕೆಟ್ಟ ಹೆಸರು ಬರಬಾರದು ಅಂತ ನನಗುಂಟು. ಈ ಪಾಪ ತಮ್ಮ ಕೆಲಸ ಆಗಬಾರದು. ಏಕೆಂದರೆ ಸಭೆಯ ಒಳಗಡೆ ಯುದ್ಧ ಮಾಡಿದೆವು ಅಂದರೆ ನಿಷ್ಕಾರಣವಾಗಿ ಹೆಣ್ಣು ಮಕ್ಕಳು, ಬ್ರಾಹ್ಮಣರು, ಅಂದರೆ ಯಾರು ಯುದ್ಧ ಮಾಡೋದಿಲ್ಲ ಅವರು, ಕ್ಲಾಸ್ 4 ಯಾರಿದ್ದಾರೆ ಸೇವಕರು, ಅವ್ರಿಗೆಲ್ಲರಿಗೂ ಪೆಟ್ಟು ಬೀಳ್ತದೆ. ಯುದ್ಧ ಅಂದರೆ ನಾವು ನೀವು ಹೊಡೆದಾಡೋದು ಹೊರಗಡೆ ಬಯಲಲ್ಲಿ
ಸುಸಜ್ಜಿತವಾಗಿ ಶಿಬಿರ ಆಗಿ ಯುದ್ಧಕ್ಕಿಂತ ಮೊದಲೊಂದು ಒಪ್ಪಂದ ಆಗಿ ಆಮೇಲೆ ಯುದ್ಧ ಮಾಡಬೇಕು. ಇಲ್ಲಾಂದರೆ ಅದು ಪಾಪ ಆಗತ್ತೆ. ಆ ಪಾಪಕ್ಕೆ ನಿನ್ನ ಅನುಮತಿ ಇದೆ ಅಂತಾದರೆ ಈಗ ಅಂತ ಏಷ ದುರ್ಯೋಧನೋ ರಾಜನ್ ಯಥೇಚ್ಛತಿ ತಥಾಸ್ತು ತತ್ ಅಹಂತು ಸರ್ವಾನ್ ಸ್ತನಯಾನ್ ಅನುಜಾನಾಮಿ ತೇ ನೃಪ. ದುರ್ಯೋಧನ ಇದಕ್ಕೆ ತಯಾರು. ದುರ್ಯೋಧನ ಏನು ಇಚ್ಛೆ ಪಡ್ತಾನೋ ಹಾಗಿರುತ್ತೆ ಅಂತ ಆದರೆ ನಾನು ತಯಾರೇ. ಏನು ಹೇಳ್ತಿ ಅಂದ. ಆಗ ಧೃತರಾಷ್ಟ್ರ ಕೃಷ್ಣನ ಹತ್ರ ಮಾತನಾಡಲಿಲ್ಲ, ವಿದುರನ ಹತ್ರ ಹೇಳಿದ. ಅದೇನು ಹೇಳಿದ ಅಂತ ಮುಂದೆ ನೋಡೋಣ.